ಆರಂಭ ಮಾಡೋಣ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ, ನಿರಂತರವೂ ಹಾಗೆ ಇರುವನು. ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ನಮ್ಮ ಈ ಆರಾಧನೆಯ ಆರಂಭವು ತಂದೆ, ಮಗ, ಪವಿತ್ರಾತ್ಮನಾಗಿರುವ ತ್ರೈಕ ದೇವರ ನಾಮದಲ್ಲಿ ಆರಂಭವಾಗಲಿ. ಆಮೇನ್. ದೇವರನ್ನ ಮಹಿಮೆಪಡಿಸುವ ಹಾಗೆ ಅನೇಕ ಹಾಡಿನ ಸ್ತುತಿ ಪದಗಳ ಮೂಲಕವಾಗಿ ನಮ್ಮ ದೇವರನ್ನು ನಾವು ಆರಾಧಿಸೋಣ. ಕರ್ತನನ್ನು ಮಹಿಮೆಪಡಿಸುವ ಹಾಗೆ ನಾವು ರಾಗ ಸಂಖ್ಯೆ 3 ರಾಗ ಪುಸ್ತಕದಿಂದ ಹಾಡುವ ರಾಗ ಸಂಖ್ಯೆ 3. ದೇವಸುತ್ತನು ರಕ್ಷಕನಾಗಿ ಕ್ಷಿತಿಯವರೆಲ್ಲರಿಗೆ ಗತಿಯುಂಟು ಮಾಡಿತು. ಅತಿಶಯವರವಲ್ಲವೇ ಕರ್ತನಾದಿಸು, ಅತಿಶಯವರವಲ್ಲವೇ ಕರ್ತನಾದಿಸು, ಅತಿಶಯವರವಲ್ಲವೇ ಕರ್ತನಾದಿಸು, ಅತಿಶಯವರವಲ್ಲವೇ. ನರಕುಲದವರೆಲ್ಲರೂ ಪಾಪದಿಂದ ನರಕ ಪಾತ್ರರಾದರು, ಪಾಪದಿಂದ ನರಕ ಪಾತ್ರರಾದರು, ಪಾಪದಿಂದ ನರಕ ಪಾತ್ರರಾದರು. ವರಮುಕ್ತಿ ಮಾರ್ಗವನರಿಯದೆ ಅಲೆಯಲು ಕರುಣಿಯದೆ ಸುವು ಪೊರೆಯ ಬಲಿಯಾದದು. ಅತಿಶಯವರವಲ್ಲವೇ ಕರ್ತನಾದಿಸು, ಅತಿಶಯವರವಲ್ಲವೇ ಕರ್ತನಾದಿಸು, ಅತಿಶಯವರವಲ್ಲವೇ ಕರ್ತನಾದಿಸು, ಅತಿಶಯವರವಲ್ಲವೇ. ಆಕಾಶದ ತಾರೆ ಚಂದ್ರನು ಸೂರ್ಯನು, ಆಕಾಶದ ತಾರೆ ಚಂದ್ರನು ಸೂರ್ಯನು, ಆಕಾಶದ ತಾರೆ ಚಂದ್ರನು ಸೂರ್ಯನು. ಮೂರು ಲೋಕ ದೊಡ್ಡ ಸಾರ ಸೃಷ್ಟಿಗಳೆಲ್ಲ ಈ ರಕ್ಷಕಗೆ ಸರಿವಾರವು ಇದು ಸತ್ಯ. ಅತಿಶಯವರವಲ್ಲವೇ ಕರ್ತನಾದಿಸು, ಅತಿಶಯವರವಲ್ಲವೇ ಕರ್ತನಾದಿಸು, ಅತಿಶಯವರವಲ್ಲವೇ ಕರ್ತನಾದಿಸು, ಅತಿಶಯವರವಲ್ಲವೇ. ಉತ್ತಮ ಭಾಗ್ಯಗಳ ಹೊಂದುವುದಕ್ಕೆ ಎತ್ತ ಹೋದರು ಸಿಕ್ಕವು, ಹೊಂದುವುದಕ್ಕೆ ಎತ್ತ ಹೋದರು ಸಿಕ್ಕವು, ಹೊಂದುವುದಕ್ಕೆ ಎತ್ತ ಹೋದರು ಸಿಕ್ಕವು. ಇತ್ತು ರಕ್ತ ದೈವ ನಿತ್ಯ ಜೀವಕ್ಕಾಗಿ ಉತ್ಥಾನವನ್ನು ಹೊಂದಿ ಭಕ್ತರ ಪೊರೆದಾತು. ಅತಿಶಯವರವಲ್ಲವೇ ಕರ್ತನಾದಿಸು, ಅತಿಶಯವರವಲ್ಲವೇ ಕರ್ತನಾದಿಸು, ಅತಿಶಯವರವಲ್ಲವೇ ಕರ್ತನಾದಿಸು, ಅತಿಶಯವರವಲ್ಲವೇ. 94ನೇ ಸಂಗೀತ. ಓ ದೇವರೇ ನಿನ್ ಸೃಷ್ಟಿ ನೋಡುವಾಗ.
ರಾಗ ಸಂಖ್ಯೆ 9. ಎಲ್ಲ ಕಾಲಗಳು ಎಲ್ಲ ವೇಳೆಯಳು ದೇವರೇ ನಿನ್ನನ್ನೇ ಸ್ತುತಿಪೆ. ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವರೇ ನಿನ್ನನ್ನೇ ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ. ಎಲ್ಲ ವೇಳೆಯೊಳು ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ. ಎಲ್ಲ ವೇಳೆಯೊಳು ಸ್ತುತಿಪೆ. ಆದಿಯು ನೀನೇ ಅಂತ್ಯವು ನೀನೇ, ಜ್ಯೋತಿಯು ನೀನೇ ನನ್ನ ಭಾಗ್ಯವು ನೀನೇ. ಆದಿಯು ನೀನೇ ಅಂತ್ಯವು ನೀನೇ, ಜ್ಯೋತಿಯು ನೀನೇ ನನ್ನ ಭಾಗ್ಯವು ನೀನೇ. ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವರೇ ನಿನ್ನನ್ನೇ ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ. ಎಲ್ಲ ವೇಳೆಯೊಳು ಸ್ತುತಿಪೆ. ಆದಿಯು ನೀನೇ ತಾಯಿಯು ನೀನೇ, ಬಂಧುವು ನೀನೇ ನನ್ನ ಆಶ್ರಯ ನೀನೇ. ತಂದೆಯು ನೀನೇ ತಾಯಿಯು ನೀನೇ, ಬಂಧುವು ನೀನೇ ನನ್ನ ಆಶ್ರಯ ನೀನೇ. ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವರೇ ನಿನ್ನನ್ನೇ ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ. ಎಲ್ಲ ವೇಳೆಯೊಳು ಸ್ತುತಿಪೆ. ಮಾನವು ನೀನೇ ದಾನವು ನೀನೇ, ಪಾನವು ನೀನೇ ನನ್ನ ಧ್ಯಾನವು ನೀನೇ. ಮಾನವು ನೀನೇ ದಾನವು ನೀನೇ, ಪಾನವು ನೀನೇ ನನ್ನ ಧ್ಯಾನವು ನೀನೇ. ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವರೇ ನಿನ್ನನ್ನೇ ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ. ಎಲ್ಲ ವೇಳೆಯೊಳು ಸ್ತುತಿಪೆ. ಮಾರ್ಗವು ನೀನೇ ಸತ್ಯವು ನೀನೇ, ಜೀವವು ನೀನೇ ನಂಬಿಗಸ್ತನು ನೀನೇ. ಮಾರ್ಗವು ನೀನೇ ಸ್ವಾಸ್ಥ್ಯವು ನೀನೇ, ಜೀವವು ನೀನೇ ನಂಬಿಗಸ್ತನು ನೀನೇ. ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವರೇ ನಿನ್ನನ್ನೇ ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ. ಎಲ್ಲ ವೇಳೆಯೊಳು ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ. ಎಲ್ಲ ವೇಳೆಯೊಳು ಸ್ತುತಿಪೆ. ಕನ್ನಡ ಸಂಗೀತ 11. ಸುಂದರ ಯೇಸು ಸರ್ವಲೋಕಕರ್ತ. 3 ಚರಣಗಳನ್ನು ರಾಗ ಮಾಡುವ. ಸರ್ವಲೋಕ
ಶುಚಿ ಶಾಂತಿದಾಯಿಸುವಾಲಿ ಸೂರ್ಯನು ಚಂದ ಚಂದ್ರಕಾಂತಿ ರಮ್ಯ ತಾರಾರಾಶಿ ಮಿಂಚೋದು ಯೇಸುವ ಶುದ್ಧ ತೇಜಸ್ಸಿನಲ್ಲಿ ಬೆಳಕಿಗೂ ಬೆಳಗಿಲ್ಲವು. ಪ್ರಾರ್ಥನೆ ಮಾಡೋಣ. ಇಡೀ ಸೃಷ್ಟಿಯನ್ನು ಉಂಟು ಮಾಡಿದಂಥ ಕ್ರಿಸ್ತ ಯೇಸುವಿನಲ್ಲಿ ಪರಿಶುದ್ಧನಾಗಿರುವ ತಂದೆಯಾದ ದೇವರೇ, ಈ ಬೆಳಗಿನ ಸಮಯದಲ್ಲಿ ನಿನ್ನನ್ನು ಆರಾಧಿಸುವುದಕ್ಕಾಗಿ, ಹಾಡಿನ ಮೂಲಕವಾಗಿ ನಿನ್ನನ್ನು ಇನ್ನಷ್ಟು ಘನಪಡಿಸುವುದಕ್ಕಾಗಿ, ನಮ್ಮ ಮನೆಗಳಲ್ಲಿ ನಾವು ನಿನ್ನನ್ನು ಆರಾಧಿಸುವ ಹಾಗೆ ನೀನು ಕೊಟ್ಟಿರುವಂಥ ಈ ಮಹಾಕೃಪೆಗಾಗಿ, ನಿನ್ನ ಆಶೀರ್ವಾದಗಳಿಗಾಗಿ ನಿನಗೆ ಸ್ತೋತ್ರ. ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಸೇರಿ ಬರುವಾಗ ಅವರ ಮಧ್ಯದಲ್ಲಿ ನಾನಿರುತ್ತೇನೆಂಬುದಾಗಿ ನಮಗೆ ವಾಗ್ದಾನ ಮಾಡಿದಂಥ ದೇವರು ನೀನು. ಈಗಲೂ ಕೂಡ ಕರ್ತನೆ, ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆಯ ಮೂಲಕವಾಗಿ ನಮ್ಮನ್ನು ನೀನು ತುಂಬಿಸಿದ್ದಿ. ಇಡೀ ಸೃಷ್ಟಿಯನ್ನು ನಿನ್ನ ಹೆಸರಿನ ಮೂಲಕವಾಗಿ ನೀನು ಉಂಟು ಮಾಡಿದಂಥ ದೇವರು ನೀನು. ಪರಿಸರವನ್ನು ಉಂಟು ಮಾಡಿ ನಿನ್ನ ಚಿತ್ತಕ್ಕನುಸಾರವಾಗಿ ಒಂದೊಂದನ್ನು ನೀನು ರೂಪಿಸಿದಂಥ ದೇವರಾಗಿದ್ದಿ. ಮಾತ್ರವಲ್ಲ, ಮಾನವರನ್ನು ಕೂಡ ನಿನ್ನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟು ಇಡೀ ಸೃಷ್ಟಿಯಲ್ಲಿ ಜೀವಿಸುವ ಹಾಗೆ ಕರ್ತನೆ, ನಿನ್ನ ಮಹಾಕೃಪೆಯ ಮೂಲಕವಾಗಿ ನಮ್ಮೆಲ್ಲರನ್ನ ಕೂಡ ನೀನು ತುಂಬಿಸಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಈ ಸಮಯದಲ್ಲಿ ನಮ್ಮ ಇಡೀ ದೇಶವನ್ನು, ನಮ್ಮ ರಾಜ್ಯವನ್ನು, ಜಿಲ್ಲೆಗಳನ್ನು ನಿನ್ನ ಕರಗಳಿಗೆ ನಾವು ಒಪ್ಪಿಸಿಕೊಡುತ್ತಾ ಇದ್ದೇವೆ. ಕೊರೋನಾ ಸೋಂಕಿನ ಮೂಲಕವಾಗಿ ತತ್ತರಿಸಿ ಹೋದಂಥ ಈ ಪರಿಸ್ಥಿತಿಯಲ್ಲಿ ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂಥ ಒಂದೊಂದು ಭಕ್ತರ ಪ್ರಾರ್ಥನೆಗೆ ನೀನು ಸದುತ್ತರವನ್ನು ಅನುಗ್ರಹ ಮಾಡಿಕೊಡು. ಅನೇಕ ಕುಟುಂಬಸ್ಥರು ಸ್ವಾಮಿ ತಮ್ಮ ತಂದೆ ತಾಯಿಗಳನ್ನು ಕಳೆದುಕೊಂಡಿದ್ದಾರೆ, ತಮ್ಮ ಮಕ್ಕಳನ್ನು ಕಳೆದುಕೊಂಡಿದ್ದಾರೆ. ಮಾತ್ರವಲ್ಲ, ಅನಾಥ ಮಕ್ಕಳಾಗಿ ಜೀವಿಸುವಂಥ ಒಂದೊಂದು ಪರಿಸ್ಥಿತಿಯನ್ನು ನಾವು ಮಾಧ್ಯಮದ ಮೂಲಕವಾಗಿ ನಾವು ನೋಡುತ್ತಾ ಇದ್ದೇವೆ ಸ್ವಾಮಿ. ಆದರೆ ನೀನು ಎಲ್ಲವನ್ನ ಬಲ್ಲಂಥ ದೇವರು, ನಿನ್ನ ಮಕ್ಕಳ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವಂಥ ದೇವರು ನೀನು. ಇಡೀ ದೇಶವನ್ನು, ಈ ರಾಜ್ಯವನ್ನು ನಿನ್ನ ಕರಗಳಿಗೆ ನಾವು ಒಪ್ಪಿಸಿಕೊಡುತ್ತಾ ಇದ್ದೇವೆ. ಕರ್ತನೆ, ಯಾರು ಕೊರೋನಾ ಸೋಂಕಿನ ಮೂಲಕವಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೋ ಅವರಿಗೆ ಬೇಕಾಗುವಂಥ ಬಲವನ್ನು, ಧೈರ್ಯವನ್ನು, ಮಾನಸಿಕವಾಗಿ ಕುಗ್ಗಿ ಹೋಗದೆ ನಿನ್ನ ಆತ್ಮನ ಬಲವನ್ನು ಅನುಗ್ರಹ ಮಾಡಿಕೊಡು. ಕರ್ತನೆ, ನಿನ್ನ ರಕ್ತದ ಪ್ರೋಕ್ಷಣೆಯ ಮೂಲಕವಾಗಿ ಪ್ರತಿಯೊಬ್ಬರಿಗೆ ಆ ರೋಗದಿಂದ ಬಿಡುಗಡೆಯ ಅನುಭವವನ್ನು ಹೊಂದಿಕೊಳ್ಳುವ ಹಾಗೆ ನೀನು ಬಲಪಡಿಸು. ಅನೇಕರು ಕರ್ತನೆ ಮರಣದ ಹಾಸಿಗೆಯಲ್ಲಿ ಇರುವಾಗ ಆ ಕುಟುಂಬವನ್ನು ನಿನ್ನ ಕರಗಳಿಗೆ ನಾವು ಒಪ್ಪಿಸಿಕೊಡುತ್ತಾ ಇದ್ದೇವೆ. ದುಃಖತಪ್ತ ಕುಟುಂಬಕ್ಕೆ ನೀನು ಸಮಾಧಾನವನ್ನು, ಧೈರ್ಯವನ್ನು, ಶಾಂತಿಯನ್ನು ಅನುಗ್ರಹ ಮಾಡಿಕೊಡುವುದಕ್ಕೆ ಶಕ್ತನಾದಂಥ ದೇವರು ನೀನು. ಕರ್ತನೆ, ಇದಕ್ಕಾಗಿ ಪ್ರಯಾಸ ಪಡುವಂಥ ಎಲ್ಲ ಅಧಿಕಾರಿಗಳನ್ನು, ವೈದ್ಯರನ್ನು, ದಾದಿಗಳನ್ನು, ಮಾತ್ರವಲ್ಲ ಆಸ್ಪತ್ರೆಯ ಪ್ರತಿಯೊಂದು ಸಿಬ್ಬಂದಿ ವರ್ಗದವರನ್ನು ಕೂಡ ನಿನ್ನ ಕರಗಳಿಗೆ ನಾವು ಒಪ್ಪಿಸಿಕೊಡುತ್ತಾ ಇದ್ದೇವೆ. ಕರ್ತನೆ, ನೀನು ಒಳ್ಳೆಯವನು. ನೀನು ಪ್ರತಿಯೊಬ್ಬರ ಜೀವಿತದಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡುವುದಕ್ಕೆ ಶಕ್ತನಾಗಿರುವಂಥ ದೇವರಾಗಿದ್ದಿ. ಈಗಲೂ ಕೂಡ ನಿನ್ನ ಪ್ರಸನ್ನತೆ ಮೂಲಕವಾಗಿ ನಮ್ಮನ್ನು ನೀನು ತುಂಬಿಸು. ಕರ್ತನೆ, ನಿನ್ನ ವಾಕ್ಯವನ್ನು ಕೇಳಿದವರಾಗಿ, ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಾವು ಜೀವಿಸುವ ಹಾಗೆ ನೀನು ಬಲಪಡಿಸು. ಇನ್ನು ಎಲ್ಲೆಲ್ಲಿನ ಆರಾಧನೆಗಳು ನಡೆಯಲ್ಪಡುತ್ತಾ ಇದೆಯೋ ಅಲ್ಲೆಲ್ಲಿನ ಸೇವಕ ಸೇವಕಿಯರುಗಳನ್ನು, ಸಭಾ ಸಮಿತಿಗಳನ್ನು, ಮಾತ್ರವಲ್ಲ ನಿನ್ನ ಮಕ್ಕಳನ್ನು ಪ್ರತಿಯೊಬ್ಬರನ್ನ ನೀನು ಕಾಯ್ದು ಕಾಪಾಡಿ ಬಲಪಡಿಸು. ಈ ಆರಾಧನೆಯಲ್ಲಿ ನೀನು ಮಾತ್ರ ಮಹಿಮೆಯನ್ನು ಹೊಂದೆಂಬುದಾಗಿ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ, ಆಮೇನ್. ಈ ದಿನಕ್ಕೆ ನೇಮಕವಾದ ವೇದ ಪಾರಾಯಣ ಓದಲಾಗುವುದು. ಈ ದಿನಕ್ಕೆ ನೇಮಕವಾದಂಥ ಹಳೆ ಒಡಂಬಡಿಕೆ ವೇದ ಪಾರಾಯಣ ಪಾಠವು ಅದು ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯ 1ರಿಂದ 22ರಿಂದ 31ರವರೆಗೆ. ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯ 22ರಿಂದ 31ರವರೆಗೆ. ಯೆಹೋವನು ತನ್ನ ಸೃಷ್ಟಿಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು. ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮ. ಪ್ರಾರಂಭದಲ್ಲಿ ಭೂಮಿಯು ಹುಟ್ಟುವುದಕ್ಕಿಂತ ಮುಂಚೆ ಅನಾದಿ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟೆನು. ಜಲನಿಧಿಗಳಾಗಲಿ ನೀರು ತುಂಬಿದ ಬುಗ್ಗೆಗಳಾಗಲಿ ಇಲ್ಲದಿರುವಾಗ ನಾನು ಹುಟ್ಟಿದೆನು. ಬೆಟ್ಟಗುಡ್ಡಗಳು ಬೇರೂರಿ ನಿಲ್ಲುವುದಕ್ಕೆ ಮುಂಚೆ ಆತನು ಭೂಲೋಕವನ್ನಾಗಲಿ ಬಯಲನ್ನಾಗಲಿ ಭೂಮಿಯ ಮೊದಲನೇ ಅಣುರೇಣನ್ನಾಗಲಿ ನಿರ್ಮಿಸದೇ ಇರುವಾಗ ನಾನು ಹುಟ್ಟಿದೆನು.
ಆತನು ಸಾಗರದ ಮೇಲೆ ಚಕ್ರಾಕಾರವಾದ ಗೇಟನ್ನು ಎಳೆದು ಆಕಾಶ ಮಂಡಲವನ್ನು ಸ್ಥಾಪಿಸುವಾಗ ಅಲ್ಲಿದ್ದೆನು. ಆತನು ಗಗನವನ್ನು ಸ್ಥಿರಪಡಿಸಿ ಸಾಗರದ ಸೆಲೆಗಳನ್ನು ನೆಲೆಗೊಳಿಸಿ ಪ್ರವಾಹಗಳು ತನ್ನ ಅಪ್ಪಣೆಯನ್ನು ಮೀರದ ಹಾಗೆ ಸಮುದ್ರಕ್ಕೆ ಎಲ್ಲೆಕಟ್ಟನ್ನು ನೇಮಿಸಿ ಭೂಮಿಯ ಅಸ್ಥಿವಾರಗಳನ್ನು ಗುರ್ತು ಮಾಡುವಾಗ ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ ಯಾವಾಗಲೂ ಆತನ ಮುಂದೆ ವಿನೋದಿಸುತ್ತಾ ಆತನ ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ ಮಾನವ ಸಂತಾನದಲ್ಲಿ ಹರ್ಷಿಸುತ್ತಾ ಇದ್ದೆನು ಎಂಬುದೇ. ಮಹಿಮೆ ಮಹಿಮೆ ಸದಾ ಆತನಿಗೆ, ಏಸು ರಾಜನಿಗೆಂದಿಗಾಗಲಿ. ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸು ರಾಜನಿಗೆಂದಿಗಾಗಲಿ. ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸು ರಾಜನಿಗೆಂದಿಗಾಗಲಿ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಅತಿಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಕುರುಡನಾಗಿದ್ದೆ ಕರುಣೆ ತೋರಿದೆ, ಪರಮ ದೃಷ್ಟಿಯ ನೀಡಿದೆ. ಕುರುಡನಾಗಿದ್ದೆ ಕರುಣೆ ತೋರಿದೆ, ಪರಮ ದೃಷ್ಟಿಯ ನೀಡಿದೆ. ಕರುಣಾ ಸಾಗರ ಪಾಪಿಯ ರಕ್ಷಿಸ ಧರೆಗಿಳಿದು ನೀ ಬಂದವನೇ. ಕರುಣಾ ಸಾಗರ ಪಾಪಿಯ ರಕ್ಷಿಸ ಧರೆಗಿಳಿದು ನೀ ಬಂದವನೇ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಅತಿಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಜೀವ ಮಾರ್ಗದೊಡು ಹೋಗುವೆ ಹೋಗುವೆ, ಯೇಸು ರಾಜನ ಹಿಂದೆ ಹೋಗುವೆ. ಜೀವ ಮಾರ್ಗದೊಡು ಹೋಗುವೆ ಹೋಗುವೆ, ಯೇಸು ರಾಜನ ಹಿಂದೆ ಹೋಗುವೆ. ಭಾಗ್ಯಕಾಲನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಭಾಗ್ಯಕಾಲನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಅತಿಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಈ ದಿನಕ್ಕೆ ನೇಮಕವಾದ ಹೊಸ ಒಡಂಬಡಿಕೆ ವೇದ ಪಾಠವು ಪ್ರಕಟಣೆಗಳ ಗ್ರಂಥ 21ನೇ ಅಧ್ಯಾಯ 1ರಿಂದ 8ರವರೆಗೆ. ಪ್ರಕಟಣೆಗಳ ಗ್ರಂಥ 21ನೇ ಅಧ್ಯಾಯ 1ರಿಂದ 8ರವರೆಗೆ. ತರುವಾಯ ನೂತನ
ಆಕಾಶಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶಮಂಡಲವೂ ಮೊದಲಿದ್ದ ಭೂಮಂಡಲವೂ ಇಲ್ಲದೆ ಹೋದವು. ಇನ್ನು ಸಮುದ್ರವೂ ಇಲ್ಲ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಣನಿಗೋಸ್ಕರ ಅಲಂಕೃತಳಾದ ಮದಲಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತ್ತು. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು, ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ಆತನು ಅವರೊಡನೆ ವಾಸ ಮಾಡುವನು. ಅವರು ಆತನಿಗೆ ಪ್ರಜೆಗಳಾಗಿರುವರು. ದೇವರು ತಾನೇ ಅವರ ಸಂಗಡ ಇರುವನು. ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು. ಇನ್ನು ಮರಣವಿರುವುದಿಲ್ಲ. ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇರುವುದಿಲ್ಲ. ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಇಗೋ, ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂದನು. ಮತ್ತು ಒಬ್ಬನು ನನಗೆ, ಇದನ್ನು ಬರೆ, ಈ ಮಾತುಗಳು ನಂಬತಕ್ಕವುಗಳು ಸತ್ಯವಾದವುಗಳು ಆಗಿವೆ ಎಂದು ಹೇಳಿದನು. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಎಲ್ಲ ನೆರವೇರಿತು. ನಾನೇ ಆದಿಯೂ ಅಂತವೂ ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ದಾಹವುಳ್ಳವನಿಗೆ ಜೀವ ಜಲದ ಬುಗ್ಗೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನು. ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು. ನಾನು ಅವನಿಗೆ ದೇವರಾಗಿರುವೆನು, ಅವನು ನನಗೆ ಮಗನಾಗಿರುವನು. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಇರುವ ಕೆರೆಯೇ. ಇದು ಎರಡನೇ ಮರಣವು ಎಂದು ಹೇಳಿದನು ಎಂಬುವಂಥದ್ದೇ. ಇಲ್ಲಿಗೆ ಈ ದಿನಕ್ಕೆ ನೇಮಕವಾದ ಹಳೆ ಮತ್ತು ಹೊಸ ಒಡಂಬಡಿಕೆಯ ವೇದಪಾರಾಯಣ ಪಾಠಗಳು ಮುಕ್ತಾಯವಾಯಿತು. ಕನಿಕರವುಳ್ಳ ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ತನ್ನ ಪರಿಪೂರ್ಣ ಪ್ರೀತಿಯನ್ನು ನಮಗೆ ಪ್ರಕಟ ಮಾಡಿಕೊಟ್ಟು ಕ್ರಿಸ್ತ ಯೇಸುವಿನ ಮೂಲಕ ತೋರಿ ಬಂದ ತನ್ನ ಕೃಪಾತಿಶಯದಲ್ಲಿ ಪಾಲುಗಾರಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದ್ದರಿಂದ ಆತನಲ್ಲಿಟ್ಟಿರುವ ನಿಮ್ಮ ವಿಶ್ವಾಸವನ್ನು ನನ್ನ ಕೂಡ ಅರಿಕೆ ಮಾಡಿರಿ ಎಂಬುದಾಗಿ ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನಾವೆಲ್ಲರೊಟ್ಟಾಗಿ ಅಪೋಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಅಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ ಮೂರನೇ ದಿನದಲ್ಲಿ ಸತ್ತರೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾಶದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರೋರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೇನ್. ಬಾಯಾರಿದ ಜಿಂಕೆಯು ನೀರನ್ನು ಹೇಗೋ ಹಾಗೆ ನನ್ನ ಮನವು ನಿನ್ನನ್ನು ಹಾರೈಸುತ್ತದೆ. ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿ ಹಾರೈಸುತ್ತದೆ. ಏಸು. ಹಾರೈಸುತ್ತದೆ
ಜಿಂಕೆ ನೀರನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿಯೇ ಹಾರೈಸುತ್ತದೆ ಯೇಸು. ನನ್ನ ಹೃದಯ ಇಂಗಿತ ನೀನೇ ನೀಗಿಸು. ನನ್ನ ಹೃದಯದಾಸೆಯ ನೀನೇ ಅನುಗ್ರಹಿಸು. ನನ್ನ ಹೃದಯ ಇಂಗಿತ ನೀನೇ ನನ್ನ ಹೃದಯದಾಸೆಯ ನೀನೇ ಅನುಗ್ರಹಿಸು. ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿಯೇ ಹಾರೈಸುತ್ತದೆ ಯೇಸು. ಮುರಿದ ನಿನ್ನ ದೇಹವು ಆಹಾರವಾಯಿತು. ಸುರಿದ ನಿನ್ನ ರಕ್ತವು ಪಾನವಾಯಿತು. ಮುರಿದ ನಿನ್ನ ದೇಹವು ಆಹಾರವಾಯಿತು. ಸುರಿದ ನಿನ್ನ ರಕ್ತವು ಪಾನವಾಯಿತು. ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿಯೇ ಹಾರೈಸುತ್ತದೆ ಯೇಸು. ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುವ ಹಾಗೆ ಪ್ರಾರ್ಥನೆ ಮಾಡೋಣ. ಕೃಪಾಭರಿತನೂ ನಮ್ಮೆಲ್ಲರ ಒಡೆಯನೂ ಆದ ಪ್ರೀತಿಯುಳ್ಳ ದೇವರೇ, ನಿನ್ನ ವಾಕ್ಯವನ್ನು ಓದಿ ಧ್ಯಾನಿಸುವುದಕ್ಕಾಗಿ ಕುಟುಂಬವಾಗಿ ನಿನ್ನ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದೇವೆ ಸ್ವಾಮಿ. ನಮ್ಮ ಮಧ್ಯೆ ನೀನಿರು. ಸಂಗೀತಗಳ ಹಾಡುಗಳ ಮೂಲಕವಾಗಿ ನಿನ್ನನ್ನು ನಾವು ಕೊಂಡಾಡಿದ್ದೇವೆ, ಸ್ತುತಿಸಿದ್ದೇವೆ. ಆ ಮೂಲಕ ನೀನೊಬ್ಬನೇ ಮಹಿಮೆ ಹೊಂದು. ಈಗಲೂ ನಿನ್ನ ವಾಕ್ಯವನ್ನು ಕೇಳಿ ಕರ್ತನ ನಿರೀಕ್ಷೆಯಡೆಗೆ ಬರುವಂತೆ ನಮ್ಮನ್ನು ನೀನು ಬಲಪಡಿಸು. ಮುಖ್ಯವಾಗಿ ಸೃಷ್ಟಿ ಪರಿಸರ ಈ ಕುರಿತಾಗಿ ನಾವು ಧ್ಯಾನಿಸಲಿಕ್ಕಿರುವಾಗ ನೀನು ನಮಗೆ ಕೊಟ್ಟಂಥ ಆ ವರದಾನವನ್ನು ನಾವು ಉಪಯೋಗಿಸಿಕೊಳ್ಳುವಲ್ಲಿ ಅದರೊಂದಿಗೆ ಜೀವಿಸುವಂತೆ ನಿನ್ನ ವಾಕ್ಯಗಳು ನಮ್ಮನ್ನು ಮಾರ್ಗದರ್ಶಿಸಲಿ, ಪ್ರೇರೇಪಿಸಲಿ. ಈ ಇಡೀ ಸೃಷ್ಟಿಯೊಂದಿಗೆ ನಾವು ಸಹ ಉತ್ತಮವಂಥ ಬಾಂಧವ್ಯದಲ್ಲಿ ಜೀವಿಸಿ ಬೆಳೆಯುವಂತೆ, ಸಕಲ ಸೃಷ್ಟಿಯೊಂದಿಗೆ ನಾವು ಸಹ ಉತ್ತಮವಾದಂಥ ರೀತಿಯಲ್ಲಿ ಅಭಿವೃದ್ಧಿಯಾಗುವಂತೆ ಸಹಾಯ ಮಾಡು. ಈಗಲೂ ಈ ವಾಕ್ಯಗಳನ್ನು ನಮ್ಮನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತಾ ನೀನು ನಮ್ಮನ್ನೆಲ್ಲರನ್ನು ಹರಸಬೇಕೆಂದು ಯೇಸುವಿನ ಹೆಸರಲ್ಲಿ ಬೇಡುತ್ತೇವೆ. ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮಗೆಲ್ಲರಿಗೂ ಈ ಬೆಳಗಿನ ಶುಭ ವಂದನೆಗಳು. ಈ ದಿನ ಧ್ಯಾನಕ್ಕಾಗಿ ಕೊಡಲ್ಪಟ್ಟಂಥ ಸತ್ಯವೇದ ಬೈಬಲ್ನ ಭಾಗ ಅದು ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 22ನೇ ವಚನದಿಂದ 25ನೇ ವಚನದವರೆಗೆ. ಶ್ರೀ ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 22ನೇ ವಚನದಿಂದ 25ನೇ ವಚನದವರೆಗೆ. ಒಂದಾನೊಂದು ದಿನದಲ್ಲಿ ಯೇಸು ತನ್ನ ಶಿಷ್ಯರ ಸಂಗಡ ಒಂದು ದೋಣಿಯನ್ನು ಹತ್ತಿ ಕೆರೆಯ ಆಚೆದಡಕ್ಕೆ ಹೋಗೋಣ ಎಂದು ಅವರಿಗೆ ಹೇಳಲು ಅವರು ದೋಣಿಯನ್ನು ಹತ್ತಿ ನೀರಿನೊಳಗೆ ದೂಕಿ ಹೊರಟರು. ಅವರು ಹೋಗುತ್ತಿರುವಾಗ ಆತನಿಗೆ ನಿದ್ರೆ ಹತ್ತಿತು. ಅಷ್ಟರಲ್ಲಿ ಬಿರುಗಾಳಿ ಕೆರೆಯ ಮೇಲೆ ಬರಲು ದೋಣಿಯೊಳಗೆ ನೀರು ತುಂಬಿಕೊಂಡದ್ದರಿಂದ ಅವರು ಅಪಾಯಕ್ಕೆ ಗುರಿಯಾದರು.
ಹೀಗಿರಲಾಗಿ ಅವರು ಆತನ ಹತ್ತಿರ ಬಂದು, ಗುರುವೇ, ಗುರುವೇ, ಸಾಯುತ್ತೇವೆ ಎಂದು ಹೇಳಿ ಆತನನ್ನು ಎಬ್ಬಿಸಿದರು. ಆಗ ಆತನು ಎದ್ದು ಗಾಳಿಯನ್ನು, ಉಬ್ಬುವ ನೀರನ್ನು ಗದರಿಸಲು ಅವು ನಿಂತವು, ಶಾಂತವಾಯಿತು. ತರುವಾಯ ಆತನು, ನಿಮ್ಮ ನಂಬಿಕೆ ಎಲ್ಲಿ ಎಂದು ಅವರನ್ನು ಕೇಳಿದನು. ಅವರಾದರೋ ಭಯಪಟ್ಟು, ಈತನು ಯಾರಿರಬಹುದು, ಗಾಳಿಗೂ ನೀರಿಗೂ ಅಪ್ಪಣೆ ಕೊಡುತ್ತಾನೆ, ಅವು ಕೂಡ ಹೇಳಿದ ಹಾಗೆ ಕೇಳುತ್ತವಲ್ಲ ಎಂದು ಒಬ್ಬರಿಗೊಬ್ಬರು ಮಾತಾಡಿಕೊಂಡು ಅತ್ಯಾಶ್ಚರ್ಯಪಟ್ಟರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿನ್ನೆ ದಿನದಲ್ಲಿ ನಾವು ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡಿದ್ದೇವೆ. ಜೂನ್ 5ನೇ ತಾರೀಕಿನಂದು ಪ್ರತಿ ವರ್ಷ ನಾವು ಈ ದಿನವನ್ನು ಆಚರಣೆ ಮಾಡುತ್ತಾ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಉಳಿಸುವಲ್ಲಿ, ಆ ಪರಿಸರದಲ್ಲಿ ನಾವು ಸಹ ಬೆಳೆಯುವಲ್ಲಿ ಈ ದಿನವನ್ನು ಆಚರಣೆ ಮಾಡುತ್ತಾ ಇರುವಂಥದ್ದು ಪ್ರಿಯರೇ. 1972ರಲ್ಲಿ ಸ್ಟಾಕ್ಹೋಮ್ ಕಾನ್ಫರೆನ್ಸ್ದಲ್ಲಿ ಆನ್ ದ ಹ್ಯೂಮನ್ ಎನ್ವೈರನ್ಮೆಂಟ್ ಎಂಬಂಥ ಶಿರೋನಾಮೆಯಲ್ಲಿ ಯುನೈಟೆಡ್ ನೇಷನ್ನಲ್ಲಿ ಒಂದು ಚರ್ಚೆ ಆರಂಭವಾಯಿತು. ಪರಿಸರದ ಉಳಿಯುವಿಕೆ ಕುರಿತಾಗಿ ಜನರಿಗೆ ಅರಿವನ್ನು ಉಂಟು ಮಾಡುವ, ಆ ಮೂಲಕ ಪರಿಸರವನ್ನು ಉಳಿಸುವಂಥ ಚರ್ಚೆ ಇದಾಗಿತ್ತು. 2 ವರ್ಷಗಳ ನಂತರ, ಅಂದರೆ 1974ರಿಂದ ಈ ಒಂದು ದಿನವನ್ನು ಪರಿಸರ ದಿನ ಎಂಬುದಾಗಿ ಆಚರಿಸುತ್ತಾ ನಾವು ನಮ್ಮ ಸುತ್ತಮುತ್ತಲಿರುವಂಥ ಪರಿಸರವನ್ನು ಉಳಿಸುವಲ್ಲಿ, ಬೆಳೆಸುವಲ್ಲಿ, ಅದರೊಂದಿಗೆ ನಾವು ಸಹ ಅದರೊಂದಿಗೆ ಭಾಗಿಗಳಾಗಿ ಬೆಳೆಯುವಲ್ಲಿ ಈ ದಿನವನ್ನು ಆಚರಣೆ ಮಾಡ್ತಾ ಬಂತು ಪ್ರಿಯರೇ. ಆ ದಿನ ಈ ಒಂದು ಕಾರ್ಯಕ್ಕೆ ಒಂದು ಶಿರೋನಾಮೆಯನ್ನು, ಒಂದು ಉದ್ದೇಶವನ್ನು ಅವರು ಇಡ್ತಾರೆ. ಆ ಒಂದು ಪ್ರಾಮುಖ್ಯವಾದಂಥ ಧ್ಯೇಯದೊಂದಿಗೆ ಅವರು ಈ ದಿನವನ್ನು ಆರಂಭಿಸ್ತಾ ಇದ್ದಾರೆ. ಆ ದಿನ, ಆ ಒಂದು ಧ್ಯೇಯ ಯಾವುದಂದರೆ ಒನ್ಲಿ ಒನ್ ಅರ್ತ್ ಎಂಬುದಾಗಿ ಹೇಳಿ. ಒನ್ಲಿ ಒನ್ ಅರ್ತ್, ಒಂದೇ ಒಂದು ಭೂಮಿ ಎಂಬಂಥ ಧ್ಯೇಯದೊಂದಿಗೆ ಈ ಪರಿಸರವನ್ನು ಉಳಿಸುವಂತಹ ಕಾರ್ಯವನ್ನು, ಆಚರಣೆಯನ್ನು ಅಂದಿನ ಅಧಿಕಾರಿಗಳು, ಅಂದು ಚರ್ಚೆಯಲ್ಲಿ ಭಾಗವಹಿಸಿದಂಥವರು ಅದನ್ನು ಆರಂಭಿಸುವುದನ್ನು ನೋಡ್ತಾ ಹೋಗ್ತೇವೆ ಪ್ರಿಯರೇ. ಅಲ್ಲಿಂದ ಪರಿಸರ ದಿನವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಬರ್ತಾ ಇದ್ದೇವೆ. ದಿನದಿಂದ ದಿನಕ್ಕೆ ನೋಡುತ್ತಾ ಹೋಗುವಾಗ ನಮ್ಮ ಸುತ್ತಲಿನ ಎಷ್ಟೋ ಪರಿಸರಗಳು, ಎಷ್ಟೋ ಜೀವ ಸಂಕುಲಗಳು ಅದು ನಾಶವಾಗ್ತಾ ಇದೆ. ಕಾರಣ ಮಾನವನ ಅತಿಯಾದಂಥ ಬುದ್ಧಿ, ಮಾನವನ ಅತಿಯಾದಂಥ ಆಶೆ, ಮಾನವನ ಅತಿಯಾದಂಥ ಅಭಿವೃದ್ಧಿಯ ಕಾರ್ಯಗಳು ಈ ಒಂದು ಜೀವ ಸಂಕುಲದ ನಾಶಕ್ಕೆ ಅದು ಎಡೆ ಮಾಡಿಕೊಡುತ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈ ದಿನವನ್ನು ಆಚರಣೆ ಮಾಡುತ್ತಾ ಆರಂಭಿಸಿ ಪ್ರತಿ ವರ್ಷ ಒಂದೊಂದು ಧ್ಯೇಯದೊಂದಿಗೆ, ಒಂದೊಂದು ಉದ್ದೇಶದೊಂದಿಗೆ, ಒಂದೊಂದು ಮುಖ್ಯವಾದಂಥ ಗುರಿಯೊಂದಿಗೆ ಈ ಆಚರಣೆಯನ್ನು ಮಾಡ್ತಾ ಬರುತ್ತಾ ಇದ್ದಾರೆ. ಈ ದಿನದಲ್ಲಿಯೂ ಸಹ, ಈ ವರ್ಷದಲ್ಲಿಯೂ ಸಹ ಒಂದು ಗುರಿ ಇದೆ. ಆ ಗುರಿ ಏನಂದರೆ ಎಕೋಸಿಸ್ಟಮ್ ರಿಸ್ಟೋರೇಷನ್ ಎಂಬುದಾಗಿ ಹೇಳಿ. ಇಕೋಸಿಸ್ಟಮ್ ರಿಸ್ಟೋರೇಷನ್ ಎಂಬುದಾಗಿ ಹೇಳಿ, ಪರಿಸರ ವ್ಯವಸ್ಥೆಯ ಪುನಃಸ್ಥಾಪನೆ ಎಂಬುದಾಗಿ ಹೇಳಿ ಈ ವರ್ಷದ ಗುರಿಯೊಂದಿಗೆ ಆ ವಿಶ್ವ ಪರಿಸರ ದಿನದ ಆಚರಣೆ ಅದು ಮುಂದುವರಿಯುತ್ತಾ ಇರುವಂಥದ್ದು. ಪ್ರಿಯರೇ, ಯಾಕೆ ಈ ಆಚರಣೆ ಬೇಕು? ನಾನು ಚೆನ್ನಾಗಿದ್ದೀನಲ್ವಾ? ನನ್ನ ಕುಟುಂಬ ಚೆನ್ನಾಗಿದೆ ಅಲ್ವಾ? ಕೇವಲ ನನ್ನ ಸುತ್ತಮುತ್ತಲಿನ ಪರಿಸರ ಚೆನ್ನಾಗಿದೆ ಅಲ್ವಾ? ಮತ್ತು ಯಾಕೆ ಬೇಕು? ನನ್ನ ಹಾಗೆ ಜೀವಿಸಲಿಕ್ಕೆ, ನನಗೆ ಬೇಕಾದ ಹಾಗೆ ಜೀವಿಸುವುದಕ್ಕೆಲ್ಲವೂ ಸಹ ಅದು ಸಿಕ್ಕುತ್ತಾ ಇದೆ. ಇನ್ನು ಯಾಕೆ ನಾನು ಈ ಆಚರಣೆ ಮಾಡಬೇಕೆಂಬಂಥ ಎಷ್ಟೋ ಕೆಲವರಿಗೆ ಪ್ರಶ್ನೆಗಳು ಇದೆ. ಕೆಲವು ಕೇವಲ ಈ ಆಚರಣೆಯೊಂದಿಗೆ ಮುಂದೆ ಸಾಗ್ತಾ ಆ ದಿನದ ಮಹತ್ವವನ್ನು, ಅದರ ಕಾರ್ಯಗಳನ್ನು ಕೈಗೊಳ್ಳುವಲ್ಲಿ ಅದನ್ನು ವಿಫಲವಾಗ್ತಾ ಇದ್ದಾರೆ. ಕೇವಲ ಒಂದು ದಿನದ ಮಟ್ಟಿಗೆ ಆ ಗಿಡಗಳನ್ನು ನೆಡುವ ಮೂಲಕ ಆ ಆಚರಣೆಯನ್ನು ಮಾಡಿ ನಂತರ ದಿನಗಳಲ್ಲಿ ಆ ಗಿಡಗಳ ಬೆಳವಣಿಗೆ ಕುರಿತಾಗಿ ಆಲೋಚನೆ ಮಾಡದಂಥ ಸ್ಥಿತಿ ಇದೆ. ಒಂದು ದಿನದ ಬಗ್ಗೆ ಆಚರಣೆ ಮಾಡಿ, ಒಂದು ದಿನದ ಬಗ್ಗೆ ದೊಡ್ಡದಾಗಿ ಭಾಷಣವನ್ನು ಮಾಡಿ, ನಂತರ ದಿನಗಳಲ್ಲಿ ಅದೇ ಸೃಷ್ಟಿಯ ವಿನಾಶಕ್ಕೆ ಕಾರಣವಾಗುವಂತಹ ಯೋಜನೆಗಳನ್ನು ರೂಪಿಸುವಂತಹ ಚಿಂತನೆಗಳು ಇಂದಿನ ಮಾನವ ಯುಗದಲ್ಲಿ ಹೆಚ್ಚುತ್ತಾ ಹೋಗ್ತಾ ಇದೆ. ಹೀಗಿರುವಾಗ ಇಂದು ಯಾಕೆ ಈ ಆಚರಣೆ ಮುಖ್ಯವಾಗ್ತದೆ? ಯಾಕೆ ಇಂದು ಈ ಆಚರಣೆ ನನ್ನ ಜೀವನದಲ್ಲಿ, ನಮ್ಮ ಜೀವನದಲ್ಲಿ ಪ್ರಾಮುಖ್ಯವಾಗಿ ಬೇಕು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ.
ಯಾಕಂದರೆ ಈಗಾಗಲೇ ಭೂಮಿಯ ತಾಪಮಾನ ಹೆಚ್ಚುತ್ತಾ ಹೋಗ್ತಾ ಇದೆ. ನಮಗೆಲ್ಲ ಗೊತ್ತಿರುವಂತೆ ನಮ್ಮ ಭೂಮಂಡಲದ ಸುತ್ತಲೂ ಇರುವಂಥ ಓಝೋನ್ ಪದರು ಅದು ಈಗಾಗಲೇ ನಾಶನದ ಅಂಚಿಗೆ ಬಂದಿದೆ. ಎಷ್ಟೋ ಕಡೆಯಿಂದ ಅದರ ಆ ಪದರು ಹರಿದು ಹೋಗಿದೆ ಎಂಬುದಾಗಿ ವಿಜ್ಞಾನ ಯುಗ ನಮಗೆ ಹೇಳ್ತಾ ಹೋಗ್ತದೆ ಅಧ್ಯಯನ ಮಾಡುವಾಗ. ಕಾರಣ ಮರಗಿಡಗಳ ಅತಿಯಾದಂಥ ನಾಶನ. ಯಾವ ಆಕ್ಸಿಜನ್ ಆಮ್ಲಜನಕ ಅದು ಎತ್ತಲ್ಪಟ್ಟು ನಮ್ಮನ್ನು ಆ ಸೂರ್ಯನ ಆ ಕಿರಣಗಳಿಂದ ಭದ್ರವಾಗಿಸಿಟ್ಟು ಕಾಪಾಡ್ತಾ ಇತ್ತು, ಇಂದು ಆ ಪದರು ಹರಿದು ಹೋಗ್ತಾ ಇದೆ. ಕಾರಣ ಇದು ನಮ್ಮ ಅತಿಯಾದಂಥ ಬುದ್ಧಿ, ಅತಿಯಾದಂಥ ಯೋಜನೆಗಳು. ಪರಿಸರ ಹೀಗಿದ್ದರೆ ಉಳಿಯುವುದಕ್ಕೆ ಸಾಧ್ಯನಾ? ಪ್ರತಿಯೊಂದು ಧರ್ಮ ಆಗಿರಬಹುದು, ಪ್ರತಿಯೊಂದು ಧಾರ್ಮಿಕ ಹಿನ್ನೆಲೆಗಳಾಗಿರ್ಬೋದು, ಈ ಸೃಷ್ಟಿಯ ಬಗ್ಗೆ ಒಂದು ಚಿಂತನೆಗಿದೆ. ದೇವರು, ಸೃಷ್ಟಿ ಮತ್ತು ಮಾನವ ಈ ಎಲ್ಲವೊಂದಿಗೆ ಒಂದು ಸಂಬಂಧ ಇದೆ. ಆ ಸಂಬಂಧದಲ್ಲಿ ಮಾನವನ ಜವಾಬ್ದಾರಿಕೆ ಅದು ಹೆಚ್ಚಾಗಿ ಇರುವಂಥದ್ದು ಎಂಬುದಾಗಿ ನಮ್ಮ ಎಲ್ಲ ಧರ್ಮಗಳು ಹೇಳುತ್ತಾ ಇರುವಂತಹ ಮಾತುಗಳು ಪ್ರಿಯರೇ. ಹೀಗಿರುವಾಗ ಯಾಕೆ ಈ ಆಚರಣೆ ಮುಖ್ಯ? ಈ ವಿಷಯದ ಹಿನ್ನೆಲೆಯಲ್ಲಿ ದೇವರ ವಾಕ್ಯದ ಆಧಾರದಲ್ಲಿ ಇಂದು ಧ್ಯಾನವನ್ನು ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಪ್ರಿಯರೇ, ಹಾಗಿದ್ರೆ ಯಾಕೆ ಈ ಆಚರಣೆ ಮುಖ್ಯ ಎಂಬಂಥ ಪ್ರಶ್ನೆಯೊಂದಿಗೆ ನಾವು ಆಲೋಚಿಸುವಾಗ, ಯಾಕಂದರೆ ಸೃಷ್ಟಿ, ಭೂಮಿ ಮತ್ತು ಅದರಲ್ಲಿ ಇರುವುದೆಲ್ಲ ಅದು ದೇವರದು. ಸೃಷ್ಟಿ, ಭೂಮಿ ಮತ್ತು ಅದರಲ್ಲಿರುವುದೆಲ್ಲ ಅದು ದೇವರದು. ಅದಕ್ಕಾಗಿ ನಾವು ಅದನ್ನು ಪುನಃಸ್ಥಾಪಿಸುವುದಕ್ಕಾಗಿ ಆಚರಣೆಯನ್ನು ಮಾಡಬೇಕು. ಕೀರ್ತನೆಗಳ ಗ್ರಂಥ 24ನೇ ಕೀರ್ತನಾ ಭಾಗಕ್ಕೆ ಬರುವಾಗ 1 ಮತ್ತು 2ನೇ ವಚನದಲ್ಲಿ ಸುಂದರವಾಗಿ ಭಕ್ತನಾದಂಥ ಕೀರ್ತನೆಗಾರನು ಆತ ಹೇಳ್ತಾ ಹೋಗ್ತಾನೆ. ಏನಂದರೆ, ಭೂಮಿಯು ಅದರಲ್ಲಿರುವ ಸಮಸ್ತವು ಕರ್ತನದು, ಲೋಕವು ಅದರ ನಿವಾಸಿಗಳು ಆತನವೇ. ಆತನೇ ಅದರ ಅಸ್ತಿವಾರವನ್ನು ಸಾಗರದ ಮೇಲೆ ಹಾಕಿದವನು, ಅದನ್ನು ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು ಆತನೇ ಎಂಬುದಾಗಿ ಅಲ್ಲಿ ಹೇಳುತ್ತಾ ಇರುವಂಥ ಮಾತು. ಹೀಗೆ ಸೃಷ್ಟಿ ಎಲ್ಲವೂ ಸಹ ದೇವರದು. ಆ ದೇವರ ಮೂಲಕವಾಗಿ ನಾವು ಉಂಟು ಮಾಡಲ್ಪಟ್ಟವರು. ಆದ್ದರಿಂದಲೇ ದೇವರನ್ನು ಸೃಷ್ಟಿಕರ್ತ ಎಂಬುದಾಗಿ ನಾವು ಆರಾಧಿಸ್ತೇವೆ. ಕಳೆದ ವಾರದಲ್ಲಿ ನಾವು ಓದಿ ಕೇಳಿದಂಥ ಒಂದು ಬೈಬಲ್ನ ಭಾಗದಲ್ಲಿ, ಹಳೆ ಒಡಂಬಡಿಕೆಯ ಭಾಗದಲ್ಲಿ ಸೃಷ್ಟಿಯ ಕಥೆಯನ್ನು ನಾವು ನೋಡ್ತಾ ಹೋಗ್ತೇವೆ. ಒಂದೊಂದು ದಿನದಲ್ಲಿ ಏನೇನು ಆಯಿತು, ಪ್ರಥಮ ದಿನದಲ್ಲಿ ಏನಾಯಿತು, 2ನೇ ದಿನದಲ್ಲಿ ಏನಾಯಿತು, 3ನೇ ದಿನದಲ್ಲಿ ಏನಾಯಿತು, ಹೀಗೆ 6ನೇ ದಿನಕ್ಕೆ ಬಂದಾಗ ಮಾನವನನ್ನು ಉಂಟು ಮಾಡಿ ಎಲ್ಲವೂ ಸಹ ಸುಂದರವಾಗಿದೆ ಎಂಬುದಾಗಿ ಹೇಳಿ ಆಶೀರ್ವದಿಸಿ ಆ ಮನುಷ್ಯನಿಗೆ ಜವಾಬ್ದಾರಿಯನ್ನು ಕೊಟ್ಟು 7ನೇ ದಿನಕ್ಕೆ ಬರುವಾಗ ವಿಶ್ರಾಂತಿಗೊಂಡನು ಎಂಬುದಾಗಿ ಅಲ್ಲಿ ವಾಕ್ಯ ಭಾಗ ಹೇಳ್ತಾ ಹೋಗ್ತದೆ. ದೇವರು ಹೇಗೆ ಉಂಟು ಮಾಡಿದೆ ಎಂಬುದಾಗಿ ಹೇಳ್ಬೋದು. ಕೆಲವೊಮ್ಮೆ ನಾವು ವಿಜ್ಞಾನ ಯುಗದಲ್ಲಿರುವಂಥ ನಮಗೆ ಇದೊಂದು ಹೇಗೆ ಅದು ಸಾಧ್ಯ, ಒಂದೇ ಮಾತಿನಲ್ಲಿ ಹೇಗೆ ಸಾಧ್ಯ ಎಂಬುದಾಗಿ ನಾವು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಾ ಹೋಗ್ಬೋದು. ವೈಜ್ಞಾನಿಕವಾಗಿ ಮಾಡಿದರೂ ಸಹ, ಧಾರ್ಮಿಕವಾಗಿಯೂ ಸಹ ನಾವು ಆಲೋಚನೆ ಮಾಡಿದರೂ ಸಹ ಉಂಟು ಮಾಡೋದಕ್ಕೆ ಒಂದು ಶಕ್ತಿ ಇತ್ತು. ಆ ಶಕ್ತಿ ದೇವರೇ. ಆ ಶಕ್ತಿಯಿಂದ ಎಲ್ಲವೂ ಸಹ ಉಂಟು ಮಾಡಲ್ಪಟ್ಟಿತು. ಆ ಶಕ್ತಿ ಇನ್ನೂ ಸಹ ನಮ್ಮಲ್ಲಿದೆ. ಆ ಶಕ್ತಿನ ಉಂಟು ಮಾಡಲ್ಪಟ್ಟದ್ದು ಅದು ದೇವರಿಂದಲೇ, ಆ ಶಕ್ತಿಯಿಂದಲೇ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ಸೃಷ್ಟಿ ದೇವರಿಂದ ಆದದ್ದಕ್ಕಾಗಿಯೇ ದೇವರ ಆದೇಶದಂತೆ ಕಾಲಕ್ಕೆ ಕಾಲಗಳು ಬರ್ತಾ ಇದೆ, ಸಂವತ್ಸರಗಳು ಬರ್ತಾ ಇದೆ. ಮಳೆಗಾಲ, ಬೇಸಿಗೆ ಕಾಲ, ಚಳಿಗಾಲ, ಹೀಗೆ ಆಯಾಯ ಸಂದರ್ಭಗಳಲ್ಲಿ ಅಣುರೇಣುಗಳು ಉತ್ಪತ್ತಿಯಾಗಿ ಅದರ ಕಾರ್ಯಗಳನ್ನು ಅದು ನಡೆಸುತ್ತಾ ಇದೆ ಪ್ರಿಯರೇ. ಮತ್ತಾಯನ ಸುವಾರ್ತೆ 5:36 ಬರುವಾಗ ಅಲ್ಲಿ ಹೇಳುವಂಥ ಮಾತಿಗೆ ಅನುಗುಣವಾಗಿ ದೇವರ ಉದ್ದೇಶಕ್ಕೆ ಅನುಗುಣವಾಗಿ ಯಾವುದು ಸಹ ಅದು ನಿರರ್ಥಕವಾಗುವುದಿಲ್ಲ. ಅಲ್ಲಿ ದೇವರ ಉದ್ದೇಶ ಇದ್ದಾಗ ಮಾತ್ರ ಆ ಕಾರ್ಯ ಅದು ಸಂಪೂರ್ತಿಗೊಳ್ಳುವಂಥದ್ದು ಎಂಬುದಾಗಿ ನಾವಲ್ಲಿ ನೋಡ್ತಾ ಹೋಗ್ತೇವೆ. ಇಲ್ಲಿಯೂ ಸಹ ಎಂದು ಕೇಳಿದಂಥ ಈಗ ವಾಕ್ಯ ಭಾಗ ಯೇಸುಸ್ವಾಮಿಯ ಆ ಕಾರ್ಯವೇ ಇದಕ್ಕೆ ಉದಾಹರಣೆ. ಪ್ರಿಯ ಶಿಷ್ಯರು ಅಲ್ಲಿ ಕೇಳ್ತಾ ಇದ್ದಾರೆ, ಯಾರಿವನು? ಗಾಳಿಯು ಸಮುದ್ರವು ಈತನ ಮಾತು ಕೇಳುತ್ತವಲ್ಲ ಎಂಬುದಾಗಿ ಹೇಳಿ ಪ್ರಶ್ನೆ ಮಾಡುವುದನ್ನು, ಆಲೋಚಿಸುವುದನ್ನು ನೋಡ್ತಾ ಹೋಗ್ತೇವೆ. ಗಾಳಿಯು ನೀರು ಅಲ್ಲಿ ಆತನ ಮಾತಿಗೆ, ಅಂದರೆ ಯೇಸುವಿನ ಮಾತಿಗೆ ವಿಧೇಯವಾಗ್ತಾ ಇವೆ. ಅಬ್ಬರಿಸುತ್ತಾ ಇದ್ದಂಥ ಗಾಳಿ, ಅಬ್ಬರಿಸುತ್ತಾ ಇದ್ದಂಥ ನೀರು ಅಲ್ಲಿ ಯೇಸುಸ್ವಾಮಿ ಶಾಂತವಾಗು ಎಂಬುದಾಗಿ ಹೇಳುವಾಗ ಅಲ್ಲಿ ಎಲ್ಲವೂ ಸಹ ಶಾಂತವಾಗುವುದನ್ನು ಗಮನಿಸುವಾಗ ಆ ಸೃಷ್ಟಿಕರ್ತನು ದೇವರೇ ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗಿ ಹೇಳಲ್ಪಡ್ತಾ ಇದೆ ಪ್ರಿಯರೇ. ಹೀಗೆ ನಮ್ಮ ಪಿತೃಗಳು ಸಹ ದೇವರನ್ನು ಈ ಸೃಷ್ಟಿಯಲ್ಲಿ ಹುಡುಕ್ತಾ ಹೋಗ್ತಾರೆ, ಆರಾಧಿಸ್ತಾರೆ.
ಮರಗಳನ್ನು ಅವರು ನೋಡಿದರು. ಮರಗಳನ್ನು ಕಟ್ ಮಾಡಬಾರ್ದು ಎಂಬ ಉದ್ದೇಶದಿಂದ ಅದನ್ನು ಉಳಿಸುವುದಕ್ಕಾಗಿ ಅದನ್ನೇ ದೇವರೆಂಬುದಾಗಿ ಜನರಲ್ಲಿ ನಂಬಿಸಿ ಅದನ್ನೇ ಪೂಜಿಸುವುದಕ್ಕೆ ಆರಂಭಿಸಿದರು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕಲ್ಲುಗಳು, ನೀರು, ಮೀನುಗಳು ಹೀಗೆ ಪ್ರತಿಯೊಂದರಲ್ಲಿಯೂ ಸಹ ದೇವರನ್ನು ಹೊಡೆದುಕೊಂಡು ಬರ್ತಾ ಇದ್ದಂಥ ಒಂದು ಸಮಾಜ, ಮಾನವ ಯುಗ ಇತ್ತು, ಈಗಲೂ ಇದೆ. ಇದು ಕೇವಲ ಭಾರತದಲ್ಲಿ ಅಲ್ಲ, ಎಷ್ಟೋ ನಾಗರಿಕತೆಗಳಲ್ಲಿ ಇದೇ ರೀತಿಯಾಗಿ ಆ ಪರಿಸರವನ್ನು ಉಳಿಸುವಂಥ ಕಾರ್ಯ ಅದು ಆರಂಭವಾಯಿತು. ಯಾಕಂದರೆ ಅಲ್ಲಿ ದೇವರಿದ್ದಾನೆ, ದೇವರನ್ನು ಹುಡುಕುವಂಥ ಕಾರ್ಯ ಆ ಸೃಷ್ಟಿಯಲ್ಲಿ ಅದು ಅಂದಿನ ಜನರ ಜೀವನದಲ್ಲಿ ಅದು ಹಾಸುಹೊಕ್ಕಾಗಿತ್ತು. ಪ್ರಿಯರೇ, ಯಾಕೆ ಈ ಸೃಷ್ಟಿಯಲ್ಲಿ ದೇವರನ್ನು ಹುಡುಕಿದ್ರು ಅವರು? ಯಾಕಂದರೆ ಈ ಸೃಷ್ಟಿಯಲ್ಲಿ ದೇವರ ಮಹಿಮೆ, ಜ್ಞಾನ ಅವರಿಗೆ ಅರ್ಥವಾಗ್ತಾ ಇತ್ತು. ದೇವರ ಮಹಿಮೆ ಮತ್ತು ಜ್ಞಾನ ಅವರಿಗೆ ಅರ್ಥವಾಗಿತ್ತು. ಕೀರ್ತನೆಗಾರ ಸುಂದರವಾಗಿ ಹೇಳ್ತಾ ಹೋಗ್ತಾನೆ. 19ನೇ ಕೀರ್ತನೆಗೆ ಬರುವಾಗ ಅಲ್ಲಿ ಆತ ಹೇಳುತ್ತಾ ಇರುವಂಥ ಮಾತು, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ದಿನವು ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಅರುಹುತ್ತಿರುವುದು ಎಂಬುದಾಗಿ ಅಲ್ಲಿ ಹೇಳುತ್ತಾ ಇರುವಂಥ ಮಾತು. ದೇವರ ಮಹಿಮೆ, ದೇವರ ಜ್ಞಾನ ಈ ಸೃಷ್ಟಿಯಲ್ಲಿದೆ. ನಾವೆಷ್ಟೇ ಪ್ರಯತ್ನ ಮಾಡಿದರೂ ಒಂದು ಸಮಯಕ್ಕೆ ಬರುವಾಗ ಕತ್ತಲೆ ಆರಂಭ ಆಗ್ತದೆ, ಒಂದು ಸಮಯಕ್ಕೆ ಬರುವಾಗ ಬೆಳಕು ಬರ್ತದೆ. ನಾವೆಷ್ಟೋ ಎತ್ತರಕ್ಕೆ ಹೋದರೂ ಸಹ, ನಮ್ಮ ಉಪಗ್ರಹಗಳನ್ನು ಎಷ್ಟೋ ಮಟ್ಟಿಗೆ ನಾವು ಮುಟ್ಟಿಸಿದರೂ ಸಹ ಆ ಆಕಾಶ ಎಂಬಂಥ ಸ್ಥಿತಿಗೆ, ಆ ಒಂದು ಕಾಣುವಂಥ ಸ್ಥಿತಿಗೆ ನಾವು ಮುಟ್ಟಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ದೇವರ ಜ್ಞಾನ ಅಲ್ಲಿದೆ. ಭೂಮಿ ಆಳದವರೆಗೂ ಹೋದರೆ ಹೀಗೆ ಆಗ್ತದೆ ಎಂಬುದಾಗಿ ಹೇಳ್ತೇವೆ, ಆದರೆ ಹೋಗುವಾಗ ನಮಗೆ ಅಲ್ಲಿ ಸಾಧ್ಯವಿದೆಯಾ? ಇಲ್ಲ. ಯಾಕಂದರೆ ಅಲ್ಲಿಯೂ ಸಹ ದೇವರ ಜ್ಞಾನ, ದೇವರ ಮಹಿಮೆ ಅಲ್ಲಿ ಇರುವಂಥದ್ದು. ಪ್ರಿಯರೇ, ಒಂದು ಸಾರಿ ಒಬ್ಬ ಶಿಕ್ಷಕ ತಮ್ಮ ವಿದ್ಯಾರ್ಥಿಗಳಿಗೆ ಗಿಡಗಳನ್ನು ಬೆಳೆಸಿಕೊಂಡು ಬರುವಂಥ ಒಂದು ಕಾರ್ಯವನ್ನು ಕೊಡ್ತಾರೆ. ಒಂದು ಬೀಜವನ್ನು ಕೊಟ್ಟು, ಈ ಬೀಜವನ್ನು ಮಣ್ಣಿನಲ್ಲಿ ಹಾಕಿ ಹೇಗೆ ಗಿಡ ಅದು ಬರ್ತದೆ, ಹೇಗೆ ಅದು ಮೊಳಕೆ ಹೊಡಿತದೆ ಎಂಬುದಾಗಿ ನೀವು ಬಂದು ನನಗೆ ಹೇಳಬೇಕು ಎಂಬುದಾಗಿ ಹೇಳಿ ಆ ಬೆಳೆಸುವ ರೀತಿಯನ್ನು ತಿಳಿಸಿಕೊಟ್ಟು ಆ ಮಕ್ಕಳಿಗೆ ಆಯಾ ಬೀಜಗಳನ್ನು ಕೊಡ್ತಾರೆ. ಒಬ್ಬ ವಿದ್ಯಾರ್ಥಿ ಆ ಬೀಜವನ್ನು ಮಣ್ಣಲ್ಲಿ ಹಾಕಿ ಅದಕ್ಕೆ ಬೇಕಾದಂಥ ನೀರನ್ನು ಹಾಕಿ ಅದು ಯಾವ ರೀತಿ ಬೇಕು ಹಾಗೆ ಶಿಕ್ಷಕರು ಹೇಳಿದಂಥ ರೀತಿಯಲ್ಲಿ ಆತ ಅದನ್ನು ಗಮನಿಸ್ತಾ ಹೋಗ್ತಾನೆ. ಇನ್ನೊಬ್ಬ ವಿದ್ಯಾರ್ಥಿ ಅದೇ ರೀತಿಯಾಗಿ ಮಾಡ್ತಾನೆ, ಆದರೆ ಪ್ರತಿದಿನ ಆ ಬೀಜವನ್ನು ತೆಗೆದು ನೋಡಿ ಮತ್ತೆ ಪುನಃ ಮಣ್ಣಿನಲ್ಲಿ ಹಾಕುವಂಥದ್ದು, ತೆಗೆಯುವುದು, ಹಾಕುವಂಥದ್ದು, ಹೀಗೆ ಆತ ಅಧ್ಯಯನವನ್ನು ಮಾಡ್ತಾ ಹೋಗ್ತಾನೆ. ಕೊನೆಯ ದಿನಕ್ಕೆ ಬಂದಾಗ ಯಾರು ಆ ಗಿಡವನ್ನು, ಬೀಜವನ್ನು ಮಣ್ಣಿನಿಂದ ತೆಗೆಯದೇ ಇದ್ದರೋ ಆ ವಿದ್ಯಾರ್ಥಿಯ ಬೀಜ ಮೊಳಕೆ ಹೊಡೆದು ಚಿಕ್ಕದಾದಂಥ ಗಿಡವಾಗಿತ್ತು. ಆದರೆ ಯಾವ ವಿದ್ಯಾರ್ಥಿ ಆ ಬೀಜವನ್ನು ತೆಗೆದು ಅದರ ಪರಿಶೀಲನೆ ಮಾಡ್ತಾ ಇದ್ನೋ ಆತನ ಬೀಜ ಯಾವ ಮೊಳಕೆಯೂ ಹೊಡೆಯಲಿಲ್ಲ, ಯಾವ ರೀತಿಯಾದಂಥ ಗಿಡಗಳು ಅಲ್ಲಿದ್ದಿಲ್ಲ. ಪ್ರಿಯ, ಅರ್ಥ ಇಷ್ಟೇ, ನನ್ನ ಕಾರ್ಯ ನಮ್ಮದು, ಪರಿಸರವನ್ನು ಉಳಿಸುವಂಥದ್ದು, ಬೆಳೆಸುವಂಥದ್ದು. ಆದರೆ ಆ ಬೆಳೆಯುವಂಥ ರೀತಿ, ಆ ಬೆಳೆಯುವಂಥ ಜ್ಞಾನ ಅದು ದೇವರಿಗೆ ಮಾತ್ರ ಗೊತ್ತು. ಅದನ್ನು ಆ ಒಂದು ಬೆಳವಣಿಗೆಯ ಸೃಷ್ಟಿಯ ಕಾರ್ಯದಲ್ಲಿ ಆತ ಇಟ್ಟಿದ್ದಾನೆ, ಅದು ಅದರಾಗೆ ಬೆಳೀತಾ ಹೋಗ್ತದೆ. ಒಂದು ವೇಳೆ ನಾವು ಅದನ್ನು ಕೆಡಿಸುವಂಥ ಕಾರ್ಯವನ್ನು ಮಾಡಿದರೆ ಅಲ್ಲಿ ದೇವರ ಯೋಜನೆ, ದೇವರ ಜ್ಞಾನ ಅಲ್ಲಿ ಹೋಗಿಬಿಡ್ತದೆ. ದೇವರ ಮಹಿಮೆನ ಕಾಣಲಿಕ್ಕೆ ಅಲ್ಲಿ ನಾವು ವಿಫಲರಾಗಿ ಬಿಡ್ತೇವೆ. ಕೇವಲ ಒಂದು ಬೀಜ ಬಿಡುವಂಥ ಮೊಳಕೆ, ಬರುವಂಥ ಆ ಬೇರು, ಅದರಲ್ಲೇ ದೇವರ ಜ್ಞಾನ, ದೇವರ ಮಹಿಮೆ ಅದು ಅರ್ಥವಾಗ್ತದೆ. ಅದನ್ನೇ ನಮ್ಮ ಹಿರಿಯರುಗಳು, ಪಿತೃಗಳು ಆಲೋಚನೆ ಮಾಡಿ ಹುಡುಕಿ ಆ ದೇವರ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಆ ದೇವರನ್ನು ಗುರುತಿಸ್ತಾ ಹೋಗ್ತಾರೆ, ಆರಾಧನೆ ಮಾಡ್ತಾ ಹೋಗ್ತಾರೆ. ಪ್ರಿಯರೇ, ಇದು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ದೇವರ ಮಹಿಮೆಯನ್ನು, ಜ್ಞಾನವನ್ನು ನಾವು ನೋಡ್ತಾ ಇದ್ದೇವೆ ಈ ದಿನಗಳಲ್ಲಿ. ಪ್ರಿಯರೇ, ಸೃಷ್ಟಿ ಮತ್ತು ಭೂಮಿ ಅದರಲ್ಲಿರುವುದೆಲ್ಲ ಸಹ ದೇವರದು. ನಾವು ಕೇವಲ ಒಂದು ಸೃಷ್ಟಿ. ಆ ಸೃಷ್ಟಿಯಲ್ಲಿ ಸ್ವಲ್ಪ ಶ್ರೇಷ್ಠ ಭಾಗದಲ್ಲಿ ಇದ್ದೇವೆ ಮನುಷ್ಯರು. ಯಾಕಂದರೆ ಮಾತಾಡುವಂಥ ಶಕ್ತಿ ಇದೆ, ಬೇರೆ ಪ್ರಾಣಿಗಳಿಗಿಂತ ಸ್ವಲ್ಪ ಯೋಚನೆ ಮಾಡುವಂಥ ಜ್ಞಾನ ಇದೆ, ಸ್ವಲ್ಪ ನಾಗರಿಕತೆಯಿಂದ ಉತ್ತಮವಾದ ಸ್ಥಿತಿಗೆ ಬಂದಿದ್ದೇವೆ. ಇದನ್ನು ಹೊರತುಪಡಿಸಿದರೆ ಮತ್ತು ಬೇರೆ ಯಾವುದೂ ಸಹ ನಮಗೂ ಸೃಷ್ಟಿಯ ಇತರ ಜೀವ ಸಂಕುಲಕ್ಕೂ ವ್ಯತ್ಯಾಸ ಇಲ್ಲ. ಆದರೆ ಇದನ್ನು ಕಾಪಾಡುತ್ತಾ ನಾವು ಬೆಳೆದಾಗ ಮಾತ್ರ ಈ ಸೃಷ್ಟಿಯಲ್ಲಿ ದೇವರ ಮಹಿಮೆನ ಕಾಣಲಿಕ್ಕೆ ಸಾಧ್ಯ. ಎರಡನೇದಾಗಿ, ಯಾಕೆ ಈ ಆಚರಣೆ ಮುಖ್ಯ ಎಂಬುದಾಗಿ ಹೇಳುವಾಗ, ಸೃಷ್ಟಿಯ ಉಳಿಯುವಿಕೆ ಅದು ಮಾನವನ ಜವಾಬ್ದಾರಿಯಾಗಿದೆ.
ಸೃಷ್ಟಿಯ ಉಳಿಯುವಿಕೆ ಮಾನವನ ಜವಾಬ್ದಾರಿಯಾಗಿದೆ ಪ್ರಿಯರೇ. ಸೃಷ್ಟಿಯ ಬೇರೆ ಬೇರೆ ಜೀವ ಸಂಕುಲಗಳು ಅದರದೇ ಆದ ರೀತಿಯಲ್ಲಿ ಅದರದೇ ಆದಂಥ ಜ್ಞಾನದಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ, ಬೆಳವಣಿಗೆ ಆಗ್ತಾ ಇದೆ, ಜವಾಬ್ದಾರಿ ನಿರ್ವಹಿಸ್ತಾ ಇದೆ. ಆದರೆ ಇವೆಲ್ಲವುಗಳಿಗಿಂತ ಮಾನವ ಇವುಗಳೆಲ್ಲವನ್ನು ಕಾಪಾಡಿಕೊಂಡು ಹೋಗುವಂಥ ಜವಾಬ್ದಾರಿ ಇದೆ. ಅದಕ್ಕೆ ದೇವರು ಆ ಸೃಷ್ಟಿಕಥನದಲ್ಲಿ ಮನುಷ್ಯನ ಉಂಟು ಮಾಡಿದ ಮೇಲೆ ಎಲ್ಲವುಗಳಿಗೆ ಎಲ್ಲ ಆಹಾರವನ್ನು ಕೊಟ್ಟಿದ್ದೇನೆ, ನಿನಗೂ ಸಹ ಕೊಟ್ಟಿದ್ದೇನೆ, ನೀನು ಭೂಮಿಯಲ್ಲಿ ಅಭಿವೃದ್ಧಿಯಾಗಿ ಹೆಚ್ಚಿ ಇದನ್ನು ಕಾಪಾಡು, ನೀನು ಸಹ ಕಾಪಾಡಿಕೊಂಡು ನಿನ್ನ ಜೀವಿತವನ್ನು ರೂಪಿಸಿಕೋ ಎಂಬುದಾಗಿ ಹೇಳ್ತಾ ಹೋಗ್ತಾನೆ. ಆದರೆ ಮಾನವನಲ್ಲಿ ಆ ಉದ್ದೇಶ ಇಂದು ನೆರವೇರ್ತಾ ಇದೆಯಾ? ದೇವರ ಆ ಉದ್ದೇಶ ಇಂದು ಮಾನವರಾದ ನಮ್ಮಲ್ಲಿ ಆ ಉದ್ದೇಶ ನೆರವೇರಿಸುವಂಥ ಸ್ಥಿತಿಗೆ ನಾವು ಮಾನವರಾಗಿ ಇದ್ದೇವಾ ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಯಾಕೆ ನಮಗೆ ಈ ಜವಾಬ್ದಾರಿ ಇದೆ? ಯಾಕಂದರೆ ಮೊದಲದಾಗಿ ಪ್ರಭುತ್ವ ಸಮಾನ ವಿನಾಶಕ್ಕೆ ಕಾರಣವಾಗಬಾರ್ದು. ಪ್ರಭುತ್ವ ಸಮಾನ ವಿನಾಶಕ್ಕೆ ಕಾರಣವಾಗಬಾರದು. ಪ್ರಿಯರೇ, ಅಲ್ಲಿ ಹೇಳುವಂಥ ವಾಕ್ಯ ಭಾಗಕ್ಕೆ ಬರುವಾಗ ಅಲ್ಲಿ ಹೇಳುವಂಥ ಮಾತು ಯಾವ ಅರ್ಥದಲ್ಲಿ ಅದು ಸಿಗ್ತದೆ ಎಂಬುದಾಗಿ ಹೇಳಿದರೆ, ಆದಿಕಾಂಡ 1:28 ಬರುವಾಗ, ಇದಲ್ಲದೆ ದೇವರು ಮನುಷ್ಯರನ್ನು ಆಶೀರ್ವದಿಸಿ ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಎಂದನು ಎಂಬಂಥ ಮಾತು ಅಲ್ಲಿ ಎಷ್ಟೋ ವೇಳೆ ದೊರೆತನ ವಶ ಮಾಡಿಕೊಳ್ಳುವಿಕೆ ಎಂಬುದಾಗಿ ಹೇಳುವಾಗ ಅಧಿಕಾರವನ್ನು ಚಲಾಯಿಸುವುದು ಎಂಬಂಥ ಅರ್ಥ ಬರ್ತದೆ. ಆ ರೀತಿಯಾಗಿ ಆಲೋಚನೆ ಮಾಡ್ತೇವೆ. ಆದರೆ ಮೂಲ ಭಾಷೆಯಲ್ಲಿ ಆ ರೀತಿಯಂಥ ಅರ್ಥ ಅಲ್ಲ. ಬದಲಾಗಿ ಅದನ್ನು ಕಾಪಾಡಿಕೊಳ್ಳುವಂಥದ್ದು, ಅದನ್ನು ಬೆಳೆಸುವಂಥದ್ದು, ಆ ಬೆಳವಣಿಗೆ ಮೂಲಕವಾಗಿ ಮನುಷ್ಯರ ಅಂತ ನಾವು ಸಹ ಹಾಗೆ ಬೆಳವಣಿಗೆ ಆಗುತ್ತೇವೆ ಎಂಬುದಾಗಿ ನಾವು ಅಲ್ಲಿ ಆ ವಾಕ್ಯದ ಹಿನ್ನೆಲೆಯನ್ನು ನೋಡ್ತಾ ಹೋಗ್ಬೋದು. ನಾವು ನಮ್ಮ ಸೈನ್ಸ್ನಲ್ಲಿ, ವಿಜ್ಞಾನದ ಭಾಷೆಯಲ್ಲಿ ನಾವು ಕೆಲವು ವಿಚಾರಗಳನ್ನು ಈ ಕುರಿತಾಗಿ ಚಿಂತನೆಯನ್ನು ಮಾಡ್ತೇವೆ. ಪರಿಸರದ ಚಕ್ರ ಅಥವಾ ಎನ್ವಿರಾನ್ಮೆಂಟಲ್ ಸೈಕಲ್, ಇದನ್ನು ಗಮನಿಸುವಾಗ ನಮಗೆ ಅರ್ಥವಾಗ್ತಾ ಹೋಗ್ತದೆ ಯಾವುದು ಹೇಗೆ ಯಾವ ರೀತಿಯಾಗಿ ಅದು ಒಂದಕ್ಕೊಂದು ಸಂಬಂಧವನ್ನು ಹೊಂದಿದೆ ಎಂಬುದಾಗಿ ಅಲ್ಲಿ ಹೇಳ್ತಾ ಹೋಗ್ತದೆ. ಭೂಮಿಯಲ್ಲಿದ್ದಂಥ ನೀರು ಆವಿಯಾಗಿ ಗಾಳಿಯಲ್ಲಿ ಅದು ಸೇರಲ್ಪಟ್ಟು ಮೋಡವಾಗಿ ಪುನಃ ನೀರಾಗಿ ಭೂಮಿಗೆ ಬರುವಂಥದ್ದು. ಆದರೆ ಇಂದು ನೋಡುವಾಗ ಅಂತರ್ಜಲ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು, ನೀರಿನ ನಾಶನ, ನೀರಿನ ಅತಿಯಾದ ಬಳಕೆ, ಹೀಗಾಗುವಾಗ ಆವಿಯಾಗಬೇಕಾದಂಥ ನೀರು ಭೂಮಿಯಲ್ಲಿ ಇಲ್ಲ. ಆಗ ಮಳೆ ಬರುವಂಥದ್ದು ಅದು ಕಡಿಮೆ ಆಗ್ತಾ ಹೋಗ್ತದೆ. ಭೂಮಿಯಲ್ಲಿದ್ದಂಥ ನೀರು ಕಲುಷಿತಗೊಂಡಾಗ ಆಕಾಶಕ್ಕೆ ಸೇರಲ್ಪಡುವಂಥ ನೀರು ಸಹ ಕಲುಷಿತಗೊಳ್ಳುತ್ತದೆ. ಆಗ ಅಲ್ಲಿಂದ ಸುರಿಯುವಂಥ ನೀರು ಕಲುಷಿತವಾಗಿಯೇ ಬಂದು ಮಾನವನ ಸೃಷ್ಟಿಯ ಆ ನೀರು ಬೀಳುವಾಗ ಅಲ್ಲಿ ನಾಶನವು ಆರಂಭವಾಗ್ತದೆ. ಹೀಗೆ ಒಂದು ಪ್ರಾಣಿ ನಾಶವಾದರೆ ಅದಕ್ಕೆ ಅವಲಂಬಿಸಿದಂಥ ಮತ್ತೊಂದು ಪ್ರಾಣಿ ಅವನತಿ, ಅದರೊಂದಿಗೆ ಮತ್ತೊಂದು ಪ್ರಾಣಿ ಅವನತಿ. ಹೀಗೆ ಮನುಷ್ಯನ ಆ ಪ್ರಭುತ್ವ ಒಂದೊಂದರ ಅವನತಿಗೆ ಕಾರಣವಾಗ್ತಾ ಹೋಗ್ತದೆ. ನಮ್ಮ ಸುತ್ತಮುತ್ತಲೂ ನಾವು ಚಿಕ್ಕನಲ್ಲಿ ಕಾಣುತ್ತಾ ಇದ್ದಂಥ ಗುಬ್ಬಿಗಳೇ ಉದಾಹರಣೆ ಇದಕ್ಕೆ. ಅತಿಯಾದ ಮೊಬೈಲ್ ಬಳಕೆ, 4G 5G ಹೀಗೆ ಬೆಳವಣಿಗೆ ಆಗ್ತಾ ನಾವು ಹೋಗುವಾಗ ಆ ಪುಟ್ಟ ಪುಟ್ಟ ಪಕ್ಷಿಗಳು ನಾಶವಾಗ್ತಾ ಹೋಗ್ತಾ ಇದೆ. ನಮ್ಮ ಪ್ರಭುತ್ವ ಅವುಗಳ ಮೇಲೆ ಸಾಧಿಸ್ತಾ ಅಭಿವೃದ್ಧಿ ಎಂಬ ಹೆಸರಿನಲ್ಲಿ ಆ ಸಂಕುಲಗಳನ್ನೇ ನಾಶ ಮಾಡುವ ಸ್ಥಿತಿಗೆ ನಮ್ಮ ಜೀವಿತ ಇದೆ. ಆದರೆ ದೇವರು ನಮ್ಮಲ್ಲಿಟ್ಟಂಥ ಉದ್ದೇಶ ಅದಲ್ಲ. ಈ ಇಡೀ ಸೃಷ್ಟಿಯನ್ನು ಬೆಳೆಸುವಂಥದ್ದು, ಕಾಪಾಡುವಂಥದ್ದು, ಅದರೊಟ್ಟಿಗೆ ನಾವು ಸಹ ಬೆಳವಣಿಗೆಯಾಗುವಂಥದ್ದು ಬಹಳ ಮುಖ್ಯ. ಇಂದು ನಮ್ಮ ಜೀವಿತದಲ್ಲಿ ಇಂತಹ ಕಾರ್ಯದ ಜವಾಬ್ದಾರಿಯಲ್ಲಿ ನಾವಿದ್ದೇವೆ ಆಗಿದ್ರೆ. ಮತ್ತು ಇನ್ನೊಂದು ವಿಷಯ, ಯಾಕೆ ನಾವು ಈ ಸೃಷ್ಟಿಯ ಉಳಿವಿಕೆಯಲ್ಲಿ ಮಾನವನ ಜವಾಬ್ದಾರಿಕೆ ಇದೆ ಎಂಬುದಾಗಿ ನೋಡುವಾಗ ಮುಂದಿನ ಜನಾಂಗದ ಉಳಿಸುವಿಕೆಯ ದರ್ಶನ ಇಲ್ಲಿದೆ. ಮುಂದಿನ ಜನಾಂಗಕ್ಕೆ ಈ ಸೃಷ್ಟಿಯ ಉಳಿಸುವಿಕೆಯ ದರ್ಶನ ಇಲ್ಲಿರುವಂಥದ್ದು ಪ್ರಿಯರೇ. ಎಷ್ಟೋ ವೇಳೆ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡುವಾಗ ಆಲೋಚನೆ ಮಾಡ್ತೇವೆ. ಹಣವನ್ನು ಕೂಡಿಡುವಾಗ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಂಬುದಾಗಿ ಹೇಳ್ತೇವೆ. ಕಟ್ಟಡವನ್ನು ಕಟ್ಟುವಾಗ ನಮ್ಮ ಕುಟುಂಬಕ್ಕೆ, ನಮ್ಮ ಸಂತಾನಕ್ಕೆ ಎಂಬುದಾಗಿ ಹೇಳ್ತೇವೆ. ಸೃಷ್ಟಿಯ ವಿಚಾರಕ್ಕೆ ಬಂದಾಗ ಮಾತ್ರ ಕೇವಲ ಅದು ಬಾಯಿ ಮಾತಿನಂದೇ ಉಳಿದು ಬಿಡ್ತಾ ಇದೆ. ಮುಂದಿನ ಪೀಳಿಗೆಗೆ ನಾವು ಕೊಡುವಂಥ ಸೃಷ್ಟಿ ಇನ್ನು ನಮ್ಮಲ್ಲಿ ಇದೆಯಾ ಪ್ರಿಯರೇ? ಹಾಗಿದ್ರೆ
ಇನ್ನು ನಾವು ನಮ್ಮ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಇದು ನೀರು, ಇದು ಗಾಳಿ, ಹೀಗೆ ನಾವು ಗಾಳಿನ ಹೊಂದಿಕೊಳ್ತೇವೆ, ಈ ಮರಗಳು ಹೀಗಿತ್ತು ಎಂಬುದಾಗಿ ಹೇಳಿಕೊಳ್ಳಲಿಕ್ಕೆ ಇಂದು ಎಷ್ಟೋ ಮರಗಳೇ ಇಲ್ಲ, ಎಷ್ಟೋ ಜೀವ ಸಂಕುಲಗಳೇ ಇಲ್ಲ. ಮುಂದಿನ ಪೀಳಿಗೆಗೆ, ಮುಂದಿನ ಜನಾಂಗಕ್ಕೆ ನಾವು ಕೊಡುವಂಥ ಗಿಫ್ಟ್, ಉಡುಗೊರೆ ಏನು? ಅಭಿವೃದ್ಧಿ ಹೆಸರಿನಲ್ಲಿ ಆ ಬರುವಂಥ ಜನಾಂಗಕ್ಕೆ ಕೇವಲ ಒಂದು ರೋಬೋಟ್ನ ಹಾಗೆ ಅದು ತನ್ನ ಜೀವಿತವನ್ನು ಕಟ್ಟಿಕೊಳ್ತದೆ, ನಾಶನಕ್ಕೆ ಅದು ತಾನಾಗಿ ಅವನತ್ಯತ ಸಾಕ್ತಾ ಹೋಗ್ತದೆ. ಮಾನವನಿಗೆ ಸೃಷ್ಟಿಯ ಕುರಿತಾಗಿರುವಂಥ ಜವಾಬ್ದಾರಿ ಇನ್ನು ನಾನು ಉಪಯೋಗ ಮಾಡಿದ್ದು ಮುಂದಿನ ನನ್ನ ಜನಾಂಗಕ್ಕೆ, ಮನುಷ್ಯನ ಮುಂದಿನ ಪೀಳಿಗೆಗೆ ಅದು ಬಹಳ ಮುಖ್ಯ ಎಂಬುದಾಗಿ ಹೇಳಿ ಆ ಸೃಷ್ಟಿಯನ್ನು ಬೆಳೆಸುವಲ್ಲಿ, ಸೃಷ್ಟಿಯನ್ನು ಕಾಪಾಡಿಕೊಳ್ಳುವಲ್ಲಿ, ಸೃಷ್ಟಿಯನ್ನು ಅಭಿವೃದ್ಧಿಪಡಿಸುತ್ತಾ ನಾವು ಬೆಳೆಯುತ್ತಾ ಆ ಸೃಷ್ಟಿಯನ್ನು ಮತ್ತೊಂದು ಜನಾಂಗಕ್ಕೆ ಹಸ್ತಾಂತರಿಸುವಾಗ ದೇವರ ಉದ್ದೇಶ ಅದು ನಮ್ಮಲ್ಲಿ ನೆರವೇರುವಂಥದ್ದು. ಆದರೆ ಇಂದಿನ ಆಚರಣೆಗಳು, ನಮ್ಮ ಮಾತುಗಳು, ನಮ್ಮ ಜೀವಿತ ನಿಜವಾಗಿಯೂ ಇಂಥದ ರೀತಿಯಲ್ಲಿ ಅದು ಇದೆಯಾ? ಕೇವಲ ಮಾತುಗಳಾಗಿ ಇದ್ದುಕೊಂಡು ಕಾಪಾಡಬೇಕು, ರಕ್ಷಿಸಬೇಕು ಎಂಬುದಾಗಿ ಹೇಳಿ ಸೃಷ್ಟಿಯ ಅವನತಿಗೆ ನಾವು ಕಾರಣವಾಗ್ತಾ ಇದ್ದೇವಾ ಈ ದಿನದಲ್ಲಿ? ಆಗಿದ್ದರೆ ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಳಬೇಕು. ಉತ್ತಮವಾದ ಉದಾಹರಣೆ ಅದು ನಮ್ಮ ಈಗಿನ ಲಾಕ್ಡೌನ್ ಸ್ಥಿತಿಯೇ. ಯಾವಾಗ ವಾಹನಗಳ ಸಂಚಾರ ಕಡಿಮೆ ಆಯಿತು, ಉತ್ತಮವಾದ ಗಾಳಿ ಬಂತು, ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ ಅದು ಕಡಿಮೆ ಆಗ್ತಾ ಬಂತು. ಯಾಕಂದರೆ ವಾಹನದ ಹೊಗೆಗಳ ಪರಿಣಾಮ, ಕಂಪನಿಗಳ ಅತಿಯಾದ ಹೊಗೆಗಳ ಪರಿಣಾಮ ಅದು ಕಡಿಮೆ ಆದಾಗ ಆ ಉತ್ತಮವಾದ ಗಾಳಿ ನಮ್ಮ ಸೃಷ್ಟಿಯುದ್ದಕ್ಕೂ ಹಬ್ಬಲಿಕ್ಕೆ ಸಾಧ್ಯ ಆಯಿತು. ಇದು ಸಣ್ಣ ಉದಾಹರಣೆ. ನಾವೆಲ್ಲ ಮುಂದಿನ ದಿನಗಳಲ್ಲೂ ಸಹ ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಹೇಗೆ ಮಾಡಬಹುದು ಎಂಬುದಾಗಿ ನಾವು ಆಲೋಚನೆ ಮಾಡಬೇಕು. ಅದಕ್ಕಾಗಿಯೇ ಈ ಆಚರಣೆ ಬಹಳ ಮುಖ್ಯ. ನಮ್ಮ ದೇಶದ ಮಾಜಿ ಪ್ರಧಾನಿಯವರಾದಂಥ ಅಟಲ್ ಬಿಹಾರಿ ವಾಜಪೇಯಿಯವರು ಒಂದು ಮಾತನ್ನು ಒಂದು ಭಾಷಣದಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಮನುಷ್ಯ ತಂತ್ರಜ್ಞಾನದಲ್ಲಿ ಆತ ಮುಂದೆ ಬರ್ತಾ ಇದ್ದಾನೆ, ಬೆಳವಣಿಗೆ ಆಗ್ತಾ ಇದ್ದಾನೆ. ಮನುಷ್ಯ ಚಂದ್ರನಲ್ಲಿ ಕಾಲಿಟ್ಟ, ಆದರೆ ಭೂಲೋಕದಲ್ಲಿ ಜೀವಿಸುವಂಥ ಜೀವವನ್ನು ಹೊಂದಿಕೊಳ್ಳುವಲ್ಲಿ ಸೋತು ಹೋದ. ಮನುಷ್ಯ ಆಕಾಶದಲ್ಲಿ ಪಕ್ಷಿಯಂತೆ ಹಾರಲು ಕಲಿತ, ಮೀನಿನಂತೆ ನೀರಿನಲ್ಲಿ ಈಜಲು ಕಲಿತ, ಆದರೆ ಮಾನವನಂತೆ ಬದುಕಲು ಕಲಿಯಲಿಲ್ಲ. ವಿಜ್ಞಾನ ಎಂಬುದಾಗಿ ಹೇಳಿ ವಿಜ್ಞಾನ ಸುಖದಿಂದ ಜೀವಿಸಲಿಕ್ಕೆ ಕಲಿಸ್ತದೆ. ಆದರೆ ಕೆಟ್ಟದ್ದು ಹೆಚ್ಚಾಗುವಾಗ ಆ ಜ್ಞಾನ ಸೃಷ್ಟಿಯ ನಾಶನಕ್ಕೆ ಕಾರಣವಾಗ್ತದೆ ಎಂಬುದಾಗಿ ಹೇಳ್ತಾರೆ. ಪ್ರಿಯರೇ, ಇಂದು ನಮ್ಮ ಜೀವಿತ ಸೃಷ್ಟಿಯನ್ನು ಕಾಪಾಡುವಿಕೆಯಲ್ಲಿದೆಯಾ? ಸೃಷ್ಟಿಯಲ್ಲಿ ದೇವರ ಮಹಿಮೆ ಇದೆ, ಸೃಷ್ಟಿಯಲ್ಲಿ ದೇವರ ಜ್ಞಾನವಿದೆ. ಆ ಜ್ಞಾನವನ್ನು, ಆ ಮಹಿಮೆಯನ್ನು ನಾವು ಹೊಂದಿಕೊಳ್ಬೇಕಾದ್ರೆ ಅದನ್ನು ಕಾಪಾಡಬೇಕು, ಅದನ್ನು ಉಳಿಸಬೇಕು, ಅದನ್ನು ಎತ್ತಿ ಹಿಡಿಬೇಕು. ಆಗ ನಾವು ಸಹ ಬದುಕಲಿಕ್ಕೆ ಸಾಧ್ಯ. ಇತ್ತೀಚೆಗೆ ನಾವು ಕಾಡನ್ನು ಬೆಳೆಸುವುದಕ್ಕಾಗಿ ಬೀಜಗಳನ್ನು ಒಂದು ಮಣ್ಣಿನ ಉಂಡೆಯಲ್ಲಿ ಮಾಡಿಬಿಟ್ಟು ಅದನ್ನು ಎಸೆದು ಆ ಬೀಜಗಳಿಂದ ಕಾಡನ್ನು ಬೆಳೆಸುವಂಥ ಕಾರ್ಯ ಕೆಲವು ಕಡೆಗೆ ಆರಂಭವಾಗಿದೆ. ಈ ಕಾರ್ಯ ಬೇಗನೆ ಆಗಬೇಕು. ಗಿಡಗಳು ಬೆಳೀಬೇಕು, ಮರಗಳಾಗಬೇಕು, ಕಾಡುಗಳ ಮಟ್ಟ ಹೆಚ್ಚಾಗಬೇಕು. ಕಾಡು ಪ್ರಾಣಿಗಳು ಕಾಡಲ್ಲಿ, ಮನುಷ್ಯ ಈ ಇತರ ಸ್ಥಳಗಳಲ್ಲಿ ಸುಖವಾಗಿ ಜೀವಿಸುವಂಥ ಕಾಲ ಬಂದಾಗ ಮಾತ್ರ ಇಡೀ ಜೀವ ಸಂಕುಲ ಈ ವರ್ಷದ ಆ ಮುಖ್ಯ ಧ್ಯೇಯಕ್ಕೆ ಅನುಗುಣವಾಗಿ ಅದು ಇರಲಿಕ್ಕೆ ಸಾಧ್ಯ. ಪರಿಸರ ವ್ಯವಸ್ಥೆಯ ಪುನಃಸ್ಥಾಪನೆ ಆಗಲಿಕ್ಕೆ ಸಾಧ್ಯ. ಇನ್ನು ನಾವು ಆ ಪರಿಸರವನ್ನು ಉಳಿಸುವಲ್ಲಿ ದೇವರೊಂದಿಗೆ ಕೈ ಜೋಡಿಸಿ, ದೇವರೇ, ನಾನು ನಿನ್ನ ಸೃಷ್ಟಿ, ನಿನ್ನ ಇತರ ಸೃಷ್ಟಿಗಳನ್ನು ಸಹ ಕಾಪಾಡುತ್ತೇನೆ ಎಂಬಂಥ ದೃಢವಾದಂಥ ಒಂದು ಪ್ರತಿಷ್ಠೆಯೊಂದಿಗೆ, ದೃಢವಾದಂಥ ಪ್ರತಿಜ್ಞೆಯೊಂದಿಗೆ ಈ ಪರಿಸರ ದಿನವನ್ನು ನಾವು ಆಚರಣೆ ಮಾಡುವುದಾದರೆ, ಆ ಪ್ರತಿಜ್ಞೆಯನ್ನು ಕೈಕೊಂಡು ನಡೆಯುವುದಾದರೆ, ನಮ್ಮ ಸುತ್ತಮುತ್ತಲಿನ ಪರಿಸರ ಜೀವ ಸಂಕುಲದೊಟ್ಟಿಗೆ ನಾವೆಲ್ಲ ಆರೋಗ್ಯದಿಂದ, ಸಮಾಧಾನದಿಂದ, ಸಂತೃಪ್ತಿಯಿಂದ ಜೀವಿಸಲಿಕ್ಕೆ ಸಾಧ್ಯ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ನೀನು ಕೊಟ್ಟಂಥ ಈ ದಿನಕ್ಕಾಗಿ ಸ್ತೋತ್ರ ಸ್ವಾಮಿ. ಸಕಲವನ್ನು ಸೃಷ್ಟಿ ಮಾಡಿ ಮನುಷ್ಯರನ್ನು ಸಹ ಅದರಲ್ಲಿ ಉಂಟು ಮಾಡಿ, ಸೃಷ್ಟಿಯನ್ನು, ಜೀವ ಸಂಕುಲವನ್ನು ಆಯಾಯ ಕಾಲಕ್ಕೆ ಅನುಗುಣವಾಗಿ ಮನುಷ್ಯನಿಗೂ ಸಹ ಬೇಕಾದನ್ನು ಪೂರೈಸಿಕೊಟ್ಟಂಥ ದೇವರು ನೀನಾಗಿದ್ದಿ. ಆದರೆ ಇಂದಿನ ಸ್ಥಿತಿಗತಿಗಳನ್ನು ನೋಡುವಾಗ ಸ್ವಾಮಿ,
ಜೀವ ಸಂಕುಲಗಳು ನಾಶವಾಗುತ್ತಾ ಇದೆ. ಸೃಷ್ಟಿಯು ಅವನತಿಯತ್ತ ಸಾಗುತ್ತಾ ಇದೆ. ಮಾನವನ ಇಡೀ ಭೂಲೋಕದ ಸೃಷ್ಟಿಯ ಅಂತ್ಯದ ಸ್ಥಿತಿಗೆ ನಾವೆಲ್ಲ ಇಂದಿನ ನಮ್ಮ ಕಾರ್ಯಗಳು, ನಮ್ಮ ಅಭಿವೃದ್ಧಿ ಯೋಜನೆಗಳು ಎಷ್ಟೋ ವೇಳೆ ಅದೇ ಕಾರಣವಾಗುತ್ತಾ ಇದೆ ಸ್ವಾಮಿ. ಇಂದಿನ ವಾಕ್ಯ ಭಾಗದ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿದ್ದೆ. ದೇವರೇ, ಇಡೀ ಸೃಷ್ಟಿಯಲ್ಲಿ ನಿನ್ನ ಮಹಿಮೆ ಇದೆ, ಇಡೀ ಸೃಷ್ಟಿಯಲ್ಲಿ ನಿನ್ನ ಜ್ಞಾನವಿದೆ. ಆ ಜ್ಞಾನವನ್ನು, ಆ ಮಹಿಮೆನ ಕಂಡುಕೊಳ್ಳುವುದಕ್ಕಾಗಿ, ಆ ಮಹಿಮೆ ಜ್ಞಾನವನ್ನು ಮುಂದಿನ ಪೀಳಿಗೆ ಹಂಚಿಕೊಳ್ಳುವುದಕ್ಕಾಗಿ ಹಸ್ತಾಂತರಿಸುವಂಥ ಮನಸ್ಸನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸು. ಆ ಮಹಿಮೆನ ನೋಡುವವರಾಗಿ, ಆ ಜ್ಞಾನದಿಂದ ತುಂಬಿಸಲ್ಪಟ್ಟವರಾಗಿ ನಾವು ಸಹ ಇತರ ಸೃಷ್ಟಿಯನ್ನು ಬೆಳೆಸುವಂತೆ, ಮಾತ್ರವಲ್ಲ ಮುಂದಿನ ಪೀಳಿಗೆಗೆ ಅದನ್ನು ಕೊಡುವಾಗ ಅದೇ ರೀತಿಯಾದಂಥ ಆರೋಗ್ಯಪೂರ್ಣವಾದ ಸೃಷ್ಟಿಯನ್ನು ಹಸ್ತಾಂತರಿಸುವಂಥ ಮನಸ್ಸನ್ನು ಕೊಡು. ಮುಖ್ಯವಾಗಿ ಕೊರೋನಾ ಸೋಂಕು ಈ ಸ್ಥಿತಿಯನ್ನು ನೆನಪು ಮಾಡಿಕೊಳ್ಳುತ್ತಾ ಇದ್ದೇವೆ. ರೋಗಿಗಳಾಗಿ ಬಳಲುತ್ತಾ ಇರುವಂಥವರನ್ನು ನೀನು ಕರುಣಿಸು. ಆರೋಗ್ಯ, ಕ್ಷೇಮ, ಸಮಾಧಾನವನ್ನು ಅವರಿಗೆ ಅನುಗ್ರಹಿಸು. ತೆಗೆದುಕೊಳ್ಳುವಂತಹ ಆಹಾರ ಔಷಧಿಗಳಲ್ಲಿ ನಿನ್ನ ಕೃಪೆ ಅವರಿಗೆ ಒದಗಿ ಬರಲಿ. ಅವರ ಕುಟುಂಬಸ್ಥರನ್ನು ಈ ಮೂಲಕವಾಗಿ ತಮ್ಮ ಕುಟುಂಬದ ಆಪ್ತರು ಕಳೆದುಕೊಂಡಂಥ ಕುಟುಂಬಗಳನ್ನು ನೆನಪು ಮಾಡಿಕೊಳ್ಳುತ್ತೇವೆ. ಅವರನ್ನು ಆಧರಿಸು, ಸಂತೈಸು, ನಿರೀಕ್ಷೆಯೆಡೆಗೆ ನಡೆಸು. ಮಾತ್ರವಲ್ಲ, ಕೊರೋನಾ ಸೋಂಕನ್ನು ತಡೆಗಟ್ಟುವಲ್ಲಿ ಪ್ರಯತ್ನಿಸುವಂಥ ಪ್ರಯತ್ನಗಳನ್ನು, ಅಧಿಕಾರಿಗಳನ್ನು, ವೈದ್ಯಕೀಯ ಸಿಬ್ಬಂದಿಗಳನ್ನು, ಹೀಗೆ ಪ್ರತಿಯೊಬ್ಬೊಬ್ಬರ ಪ್ರಯತ್ನಗಳನ್ನು ನೀನು ಸಫಲಪಡಿಸು. ಮಾತ್ರವಲ್ಲ ಸ್ವಾಮಿ, ಆರ್ಥಿಕ ಸಂಕಷ್ಟ ಎದುರಾಗಿದೆ. ಅನೇಕ ಕುಟುಂಬಗಳು ಆರ್ಥಿಕ ಸಮಸ್ಯೆಯಿಂದ ದೈನಂದಿನ ಅಗತ್ಯತೆಯನ್ನು ಪೂರೈಸಿಕೊಳ್ಳುವಲ್ಲಿ ಕಷ್ಟಪಡುತ್ತಾ ಇದ್ದಾರೆ. ಕರ್ತನೆ, ನೀನೇ ಈ ಸ್ಥಿತಿಯನ್ನು ಮಾರ್ಪಡಿಸು, ತಿರುಗಿ ಯಥಾಸ್ಥಿತಿಗೆ ಬರುವಂತೆ ಸಹಾಯ ಮಾಡು. ಮಾತ್ರವಲ್ಲ ಕರ್ತನೆ, ಈ ದಿನಗಳು ಉತ್ತಮವಾದ ದಿನಗಳಾಗಿ ಮಾರ್ಪಾಡು ಹೊಂದುವಂತೆ ಇಡೀ ಸೃಷ್ಟಿಯನ್ನು ನೀನು ನಮ್ಮನ್ನು ಸಹ ಹರಸು, ಆಶೀರ್ವದಿಸಬೇಕೆಂದು ಯೇಸುವಿನ ಹೆಸರಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೇನ್. ಕೇಳಿದಂಥ ವಾಕ್ಯದ ಹಿನ್ನೆಲೆಯಲ್ಲಿ ನಾವು ಆಳಕ್ಕೆ ಬೇರೂರಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಫಲ ಕೊಡುವ ನಿಟ್ಟಿನಲ್ಲಿ ನಾವು ಹಾಡುವಂಥ ಸಂಗೀತ, ಆಳಕ್ಕೆ ಆಳಕ್ಕೆ ಬೇರೂರು ನೀ, ಮೇಲಕ್ಕೆ ಫಲ ಕೊಡುವಿ. ವಾಕ್ಯವಾಗಿ ಬಂದನು, ಆತನೇ ನಿಜವಾದ ದ್ರಾಕ್ಷಿ ಬಳ್ಳಿ. ವಾಕ್ಯವಾಗಿ ಬಂದನು, ಆತನೇ ನಿಜವಾದ ದ್ರಾಕ್ಷಿ ಬಳ್ಳಿ.
ಕೊಡುವಿ. ಎಲೆ ತುಂಬಿ ಫಲ ಕೊಡದ ಅಂಜೂರ ಮರವು ನೀನಾಗದಿರು. ಎಲೆ ತುಂಬಿ ಫಲ ಕೊಡದ ಅಂಜೂರ ಮರವು ನೀನಾಗದಿರು. ಈ ವರ್ಷ ಕೊಡಲ್ಪಟ್ಟರೆ ಉತ್ತಮ ಫಲವನ್ನು ಕೊಡುತ್ತಿರುವಿ. ಈ ವರ್ಷ ಕೊಡಲ್ಪಟ್ಟರೆ ಉತ್ತಮ ಫಲವನ್ನು ಕೊಡುತ್ತಿರುವಿ. ಆಳಕ್ಕೆ ಆಳಕ್ಕೆ ಬೇರೂರು ನೀ ಮೇಲಕ್ಕೆ ಫಲ ಕೊಡುವಿ. 160, 30 ಆದರೂ ಹೆಚ್ಚಾಗಿ ಫಲ ಕೊಡುವಿ. 160, 30 ಆದರೂ ಹೆಚ್ಚಾಗಿ ಫಲ ಕೊಡುವಿ. ನಾವೆಲ್ಲರೊಟ್ಟಾಗಿ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಒಮ್ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ. ಆಮೇನ್. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ಸ್ಥಿರಪಡಿಸಿ ಬಲಪಡಿಸಿ ನೆಲೆಗೊಳಿಸುವನು. ಆತನಿಗೆ ಮಹಿಮೆಯೂ ಅಧಿಪತ್ಯವೂ ಯುಗಾಂತರಗಳಲ್ಲಿಯೂ ಇರಲಿ. ಆಮೇನ್.